ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾ. ಇವತ್ತು 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ ಆಗಿದೆ. 94.1% ವಿದ್ಯಾರ್ಥಿಗಳು ಈ ಬಾರಿ ಉತ್ತೀರ್ಣರಾಗಿದ್ದಾರೆ. ಒಂದು ದಾಖಲೆಯ ಫಲಿತಾಂಶವನ್ನು ಮಾಡಿದ್ದಾರೆ. 2024-25ನೇ ಸಾಲಿಗೆ ಕಂಪೇರ್ ಮಾಡಿದರೆ ಈ ವರ್ಷದ ಒಟ್ಟಾರೆ ಫಲಿತಾಂಶ 14% ಜಾಸ್ತಿ ಆಗಿದೆ ಅಂತ. ಹಾಗಾದರೆ ಫಲಿತಾಂಶ ಬಂತು, ವಿದ್ಯಾರ್ಥಿಗಳು ಪಾಸಾದರು. ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಸಹಜವಾಗಿ ಪೋಷಕರು, ತಂದೆ ತಾಯಿಗಳಿಗೆ ಇದ್ದೇ ಇರುತ್ತೆ, ವಿದ್ಯಾರ್ಥಿಗೂ ಕೂಡ ಇರುತ್ತೆ. ನಾನು ಆರ್ಟ್ಸ್ ಮಾಡಬೇಕಾ, ಕಾಮರ್ಸ್ ಮಾಡಬೇಕಾ, ಸೈನ್ಸ್ ಮಾಡಬೇಕಾ, ಟೆಕ್ನಿಕಲ್ ಕೋರ್ಸ್ ಕಡೆಗಳಿಗೆ ಏನಾದರೂ ಹೋಗಬೇಕಾ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇವತ್ತಿನ ತಾಂತ್ರಿಕ ಯುಗದಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ವಿದ್ಯಾರ್ಥಿ ಬದುಕಿನಲ್ಲಿ ಅಥವಾ ವಿದ್ಯಾರ್ಥಿ ಬದುಕಿನ ನಂತರ ಔದ್ಯೋಗಿಕ ಜಗತ್ತಿನಲ್ಲಿ ನಾವು ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಸಹಜವಾಗಿದ್ದೇ ಇರುತ್ತೆ. ಹಾಗಾದರೆ ಯಾವ ಕಡೆಗೆ ಹೋದರೆ ಉತ್ತಮ? ಇವತ್ತು ಅತ್ಯುತ್ತಮವಾಗಿರುವಂಥ ಬೆಸ್ಟ್ ಕೋರ್ಸ್ಗಳು ಯಾವ್ಯಾವು? ಪೋಷಕರು ಏನು ಮಾಡಬೇಕು? ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಪಾತ್ರ ಏನು? ಇದರ ಜೊತೆಗೆ ಇವತ್ತು ಬಂದಿರುವಂತಹ SSLC ಫಲಿತಾಂಶ ಹೇಗೆ ಸುಧಾರಣೆ ಆಯಿತು? ಈ ಫಲಿತಾಂಶದಿಂದ ವಿದ್ಯಾರ್ಥಿಯ ಬದುಕೇನಾದರೂ ಬದಲಾವಣೆಗಳಾಗುತ್ತಾ? ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ. SSLC ಪಾಸ್ ಯಾವುದು ಬೆಸ್ಟ್? ಎರಡು 2025-26ನೇ ಸಾಲಿನ SSLC ಪರೀಕ್ಷೆಯ ಫಲಿತಾಂಶವನ್ನು ಸಚಿವ ಮಧು ಬಂಗಾರಪ್ಪನವರು ಇವತ್ತು ಘೋಷಣೆ ಮಾಡಿದರು. 94% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ದಾಖಲೆಯ ಫಲಿತಾಂಶ ಇದು. ವೆಬ್ಸೈಟ್ನಲ್ಲಿ SSLC ಬೋರ್ಡ್ ಈ ಬಾರಿ ಫಲಿತಾಂಶವನ್ನು ಪ್ರಕಟ ಮಾಡಿತು. ಹಾಗೆ ನೋಡಿದರೆ 2-3 ದಿನಗಳ ಹಿಂದೆ ಫಲಿತಾಂಶ ಪ್ರಕಟ ಆಗಬೇಕಾಗಿತ್ತು. ಕೆಲವೊಂದಿಷ್ಟು ಗೊಂದಲಗಳ ಕಾರಣಕ್ಕಾಗಿ 2-3 ದಿನ ಡಿಲೇ ಆಯಿತು. ಇವತ್ತು SSLC ಫಲಿತಾಂಶ ಪ್ರಕಟ ಆಗಿದೆ. ಹಾಗಾದರೆ ಭವಿಷ್ಯದ ಚಿಂತೆ ಇದೆ. ವಾಟ್ ನೆಕ್ಸ್ಟ್? ಫ್ಯೂಚರ್ನ ಪ್ರಶ್ನೆ ಇದೆ. ಯಾವ ಕಡೆಗೆ ಹೋಗಬೇಕು, ಏನು ಎತ್ತ ಅಂತ. ಪ್ರೌಢ ಶಿಕ್ಷಣ ಅನ್ನೋದು ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಘಟ್ಟ ಅಂತ ಕರೀತಾರೆ. ನಾನು ಡಾಕ್ಟರ್ ಆಗಬೇಕಾ, ಎಂಜಿನಿಯರ್ ಆಗಬೇಕಾ, ನಾನು UPSC ಹೋಗಬೇಕಾ, ಸ್ಪರ್ಧಾತ್ಮಕ ಜಗತ್ತಿಗೆ ಎಂಟ್ರಿ ಕೊಡಬೇಕಾ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಬೇಕಾ, ನನ್ನ ಗುರಿ ಏನು? CA ಆಗಬೇಕಾ, CS ಆಗಬೇಕಾ? ವಾಟ್ ನೆಕ್ಸ್ಟ್? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಬೇಕಂದ್ರೆ ಕೆಲವೊಂದಿಷ್ಟು ಕವಲು ದಾರಿಗಳು ಬರುತ್ತೆ. ಈ ಕವಲು ದಾರಿಗಳಲ್ಲಿ ಯಾವುದು ಅತ್ಯುತ್ತಮ ಅಂತ ವಿದ್ಯಾರ್ಥಿಗನ್ಸುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಬದುಕು ಸುಲಭ ಅನ್ನೋದು ಲೆಕ್ಕಾಚಾರ. ಹಾಗಾದರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿದ್ದೇ ಇದೆ. SSLC ಪರೀಕ್ಷೆ ಫಲಿತಾಂಶ, ಈ ಪರೀಕ್ಷೆಯ ಫಲಿತಾಂಶದಲ್ಲಿ 7 ಜನ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಗಳಿಸಿದ್ದಾರೆ. ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದ, ಬೆಂಗಳೂರು ಉತ್ತರದ ಧನುಷ್, ಉಡುಪಿಯ ಪ್ರೀತಮ್, ಚಿಕ್ಕೋಡಿಯ ಪ್ರಾರ್ಥನಾ, ವಿಜಯಪುರದ ಸೌಜನ್ಯ, ರಾಯಚೂರಿನ ಸುಖದೇವ್ 625 ಅಂಕಗಳಿಗೆ 625 ಅಂಕಗಳನ್ನು ಪಡೆಯುವ ಮುಖಾಂತರ ಇದೀಗ ಅವರು ಸಾಧನೆಯನ್ನು ಮಾಡಿದ್ದಾರೆ. 7,70,209 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇದರಲ್ಲಿ 7,24,794 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 96% ಬಾಲಕಿಯರು, 91% ಬಾಲಕರು. ಎಂದಿನಂತೆ ಈ ವರ್ಷವೂ ಕೂಡ ಬಾಲಕಿಯರೇ ಮುಂದಿದ್ದಾರೆ, ಬಾಲಕಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಇವತ್ತು SSLC ಫಲಿತಾಂಶ ಬಂದಿದೆ. ಈ ಬಗ್ಗೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ಒಂದ್ಸರಿ ನೋಡೋಣ. ಏನು ಕೆಲವರು ಟೀಕಾ ಟಿಪ್ಪಣಿಯನ್ನು ಮಾಡಿದರು, 33ರಿಂದ 35ರಿಂದ 33 ಇಳಿಸಿದ್ರು ಅಂತ ಹೇಳಿ. ನಾನು ನಿಮಗೆ PUCಯಲ್ಲಿ ಹೇಳಿದ್ದೆ 5,770 ಮಕ್ಕಳು ಮಾತ್ರ ಈ ಕ್ಯಾಟಗರಿಗೆ ಬಂದಿದ್ರು ಅಂತ. ಈ ಸತಿಗೆ ಇಷ್ಟು ಮಕ್ಕಳಲ್ಲಿ 7,70,000 ಮಕ್ಕಳಲ್ಲಿ ಬರೀ 1,532 ಮಕ್ಕಳು ಮಾತ್ರ ಈ 33-35ರಲ್ಲಿ ಪಾಸಾಗಿದ್ದಾರೆ. ಒಂದು ತಿಳ್ಕೊಳ್ಬೇಕಾಗತ್ತೆ, ನಾನು ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮಗೆ ಯಾವುದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂದು ಗೈಡ್ಲೈನ್ಸ್ ಬರ್ತದೆ. ಅವ್ರು ಮಾಡಿದಾಗ ನಾವು ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ ಒಂದು ಗೈಡ್ಲೈನ್ಸ್ ಮಾಡಿದಾಗ ಯಾರ್ಯಾರು ಸುಮ್ಮನೆ ಬಂದ್ಬಿಟ್ಟು ನನಗೆ ಭಾಳ ಟೀಕಾ ಟಿಪ್ಪಣಿ ಪಾಸ್ ಮಾಡಬೇಕು, ಅದಕ್ಕೆ ಹಿಂಗೆ ಮಾಡಿಬಿಟ್ರು ಅಂತ ಹೇಳಿದರು. ಆಮೇಲೆ ಎಲ್ಲರಿಗೂ ಅರ್ಥ ಆದಮೇಲೆ ಗೊತ್ತಾಯ್ತು, ಇಟ್ಸ್ ಎನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮಸ್ಲಿ
ಆಗ್ತಕ್ಕಂಥ CBSEಯಲ್ಲೂ ಕೂಡ ಬೇರೆ ಸ್ಟೇಟಲ್ಲಿ 30 ಇದೆ. ನಾನು ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡಲ್ಲ, ಇನ್ನೊಂದು ದಿವಸ ನಾನು ಮಾಡ್ತೀನಿ. ಆದರೆ 33ರಿಂದ 35ಕ್ಕೆ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಶ್ರೀನಿವಾಸ್ ಅವರೇ ಬರೀ 1532. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್, ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು, ಆದರೆ ಈ ಸತಿ ಲಾಸ್ಟ್ ಬಟ್ ಒನ್ ಯಾದಗಿರಿ ಇತ್ತು. ಈ ಸತಿ 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 21%. ಇದು ಕೊಟ್ಟಿದ್ದೀರಾ ಈ ಶೀಟು ಇದೆಯಲ್ಲ? ಸೊ ನೀವು ದಯವಿಟ್ಟು ನಾನು ಮಾಧ್ಯಮದವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಉಡುಪಿ ಮಂಗಳೂರೇ ಫಸ್ಟು ಬೇಡ, ಪರವಾಗಿಲ್ಲ, ಅವರು ಫಸ್ಟೇ ರ್ಯಾಂಕಲ್ಲಿ ಫಸ್ಟು. ಅವ್ರು ನೋಡಿ 3.99. ಯಾಕೆಂದರೆ ಅವ್ರು ಹೋದ ಸತಿನೇ 94% ಅಚೀವ್ ಮಾಡಿಬಿಟ್ಟಿದ್ರು, ಸ್ಯಾಚುರೇಟ್ ಆಗಿಬಿಟ್ಟಿತ್ತು. ಆದರೆ ಅದೇ ಪಾಪ ಯಾದಗಿರಿಯವರು 62%. ನಮ್ಮ ಕಲಬುರಗಿಯವರು ಲಾಸ್ಟ್ ಟೈಮು ಅಲ್ಲಿ ಸ್ಪೆಷಲ್ ಮೀಟಿಂಗ್ ತೊಗೊಂಡು ಅವ್ರು ಬರಬೇಕಾಗಿತ್ತು, ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಬೆಳಗಾಂ ಕಮಿಷನರು ಕೂಡ ಕೂತ್ಕೊಂಡಿದ್ದಾರೆ, ನಮ್ಮ ಬೇರೆ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಇದ್ದಾರೆ, ಎಲ್ಲರ ಜೊತೆನೂ ಇದ್ದಾರೆ. ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಡೋಂಟ್ ಟೇಕ್ ರ್ಯಾಂಕ್, ಅದನ್ನು ಆಮೇಲೆ ಬರೋಣ 2-3 ವರ್ಷ ಆದಮೇಲೆ, ನೀವು ಮೇನ್ ಸ್ಟ್ರೀಮಿಗೆ ಬನ್ನಿ ಅಂತ. ಅದನ್ನು ಅಚೀವ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ರೈಟ್ ಸೈಡ್ ಕಾಲಮಲ್ಲಿ ನಾವು ಡೀಟೇಲ್ಸ್ಗೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇದೆ. ಲಾಸ್ಟ್ ಟೈಮಿಗೆ ಮತ್ತು ಈ ಸತಿಗೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ, ಏಕೆಂದರೆ ನಾವು ಯಾವಾಗಲೂ ಕೂಡ ಟೀಕೆಗೆ ಒಳಪಡ್ತಾ ಇದ್ವಿ. ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ನಾವು ರಿಸಲ್ಟ್ಸ್ ಎಲ್ಲ ಭಾಳ ಕಮ್ಮಿ ಇತ್ತು, ಮಕ್ಕಳು ಫೇಲ್ ಆಗ್ತಾರೆ, ಅದಕ್ಕೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಬರಲ್ಲ ಅಂತ. ಆದರೆ ಇವತ್ತಿಂದ ಅದು ಬದಲಾವಣೆಯನ್ನು ಈ ಮಕ್ಕಳು ತೋರಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಈ ಸತಿ ಸರ್ಕಾರಿ ಶಾಲೆಯಲ್ಲಿ 93.97, ಅಂದರೆ ಹೆಚ್ಚು ಕಮ್ಮಿ 94% ಸರ್ಕಾರಿ ಶಾಲೆಯಲ್ಲಿ ಅಚೀವ್ ಮಾಡಿದ್ದಾರೆ. ಹೋದ ಸತಿ 77 ಇತ್ತು, ಈ ಸತಿಗೆ ಆ ಸತಿಗೆ ಡಿಫ್ರೆನ್ಸ್ ನೋಡಿದರೆ 16.82 ಇದೆ. ಅಂದರೆ ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಮಾಡಿರಲ್ಲಿ ಸುಮಾರು 16%. ಏಡೆಡ್ ಪಾಪ ಅವರು ಕೂಡ ಈ ಸತಿ ಎಲ್ಲ ರಿಕ್ರೂಟ್ಮೆಂಟ್ ಎಲ್ಲ ಕಾನ್ಫಿಡೆನ್ಸ್ ಕೊಟ್ಟಿದ್ದೀವಿ ಅವರಿಗೆ, ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ. ರಿಕ್ರೂಟ್ಮೆಂಟ್ ನಾಳೆ ಇಂಟರ್ನಲ್ ರಿಸರ್ವೇಷನ್ದು ತೀರ್ಮಾನ ಆದಮೇಲೆ ನಾಳೆನೂ ಫಲಿತಾಂಶ ಏನೋ ಬಂತು, ಆದರೆ ಯಾವುದು ಉತ್ತಮ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಇವತ್ತು ಮಾಡೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಚಿಂತಕರಾಗಿರುವಂಥ MK ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಶಿಕ್ಷಣ ತಜ್ಞರಾಗಿರುವಂತಹ ಅಮೀನ್ ಮುದಾಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮನಃಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ಮಮತಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷ್ಣ ಸರ್, ಕೇಳಿಸ್ಕೊಳ್ತಾ ಇದ್ರಿ ಸಚಿವರ ಮಾತನ್ನು. 35 ಅಂಕಗಳಿಂದ 33 ಅಂಕಗಳಿಗೆ ಇಳಿಕೆ ಮಾಡಿದ್ದಕ್ಕೆ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅನ್ನುವಂಥ ಚರ್ಚೆಗಳು ಕೆಲವೊಂದಿಷ್ಟಿದೆ. ಬಟ್ ಅದರ ಪ್ರಮಾಣ ಕಡಿಮೆ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ 94% ಆಯಿತಾ ಈ ಬಾರಿ? ನನಗೆ ಕೇಳಿದೆ, ನಮ್ಮ ಕಾಲದಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಂತ ಇದ್ದಿದ್ದು 30, ಓವರ್ ಆಲ್ ಪರ್ಸೆಂಟೇಜು 35% ಅಂತ ಇತ್ತು. ಎಲ್ಲ ಸಬ್ಜೆಕ್ಟಲ್ಲಿ ಯಾಕೆ ಕಡ್ಡಾಯ 35 ಮಾಡಬೇಕು? 30 ಪಾಸಿಂಗ್ ಮಾಡಿದ್ರೆ ಸಾಕು. ಹಾಗೆ ನೋಡೋಕೋದ್ರೆ 33, 35 ಎಲ್ಲರೂ ಪಾಸಾಗಿ ಆಗ್ತಾರೆ 100%. ಯಾಕೆಂದರೆ ಓವರ್ ಆಲ್ ಪರ್ಸೆಂಟೇಜ್ ಇವತ್ತು 94.1 ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಇನ್ನು 6% ಎಲ್ಲಿ ಹೋಯಿತು ಅಂತ. ಕೆಲವು ಮಕ್ಕಳು ಹೇಳ್ತಾರೆ, ಸರ್ ನಮ್ಮನ್ನು ಯಾರು ಫೇಲ್ ಮಾಡೋಂಗಿಲ್ಲ, ಕಡ್ಡಾಯ ಪಾಸ್ ಮಾಡಬೇಕು, ಪಾಸ್ ಆಗಲಿಲ್ಲ ಅಂದರೆ ಶಿಕ್ಷಕರನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ಫೇಲ್ ಆಯಿತು ಅನ್ನೋ ಆ ಪರಿಸ್ಥಿತಿಯಲ್ಲಿದ್ದಾಗ 17% ಇನ್ಕ್ರೀಸ್ ಆಗಿ ರಿಸಲ್ಟ್ ಬಂದಿರೋದು 94% ಬಹಳ ಎಷ್ಟೋ ಸಂತೋಷ. ಆಮೇಲೆ ಪಾಸಿಂಗ್ ಮಾರ್ಕ್ಸು 30ನೇ ಸಾಕು, 35% ಏನು ಅಗತ್ಯ ಏನು, ಎಲ್ಲ ಸಬ್ಜೆಕ್ಟ್ಗಳು ಏನಕ್ಕೆ ಬೇಕು, ನಾಟ್ ನೆಸರಿ. ಸೊ 33 35 ಅನ್ನೋದನ್ನು ಇವಾಗ 2 ವರ್ಷದಿಂದ 20 ಮಾರ್ಕ್ಸ್ ಗ್ರೇಸ್ ಕೊಟ್ಟು ಪಾಸ್ ಮಾಡ್ತಿದ್ರು. ಇವಾಗ 23ರಲ್ಲೋ 2023 ಆ ಲೆಕ್ಕದಲ್ಲಿ 33 35 ಏನ್ರಿ 1-2 ಮಾರ್ಕ್ಸು ಕೊಟ್ಟು ದಬ್ಬಿಟ್ರೆ ಒಳ್ಳೇದಲ್ವಾ? ಆ ಮಕ್ಳಿಗೂ ಸಂತೋಷ, 1 ವರ್ಷ ವೇಸ್ಟ್ ಆಗದೆ ಇರತ್ತೆ. ಇದನ್ನೇನು ಹಿಡಿದಿಟ್ಕೋಬೇಕು, ಅದ್ರಲ್ಲಿ ಯಾಕೆ ಪುಸಾಕಳಿ ಮಾಡಬೇಕು? ನನಗೆ ಕೇಳಿದ್ರೆ ಅವರು ಜಾಸ್ತಿ ಆಗಬೇಕು ಅಂದರೆ ಕೊಟ್ಟರೆ ತಪ್ಪೇನಿಲ್ಲ. 20% 20 ಮಾರ್ಕ್ಸ್ಗಿಂತ 1-2 ಕೊಟ್ಟು ತಳ್ಳಿದ್ರೆ ಪೇರೆಂಟ್ಸ್ ಆರ್ ಆಲ್ಸೋ ಹ್ಯಾಪಿ. 1 ಇಯರ್ ಟೈಮ್ ವೇಸ್ಟ್ ಆಗಲ್ಲ. ಆ ಹುಡುಗನು ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಚೆನ್ನಾಗಿ ಮಾಡಬೇಕು ಅಂತ ಏನಾದರೂ ಬರುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕಾಗಿಯೇ SSLC ಪರೀಕ್ಷೆ 1 ಪರೀಕ್ಷೆ 2 ಅಂತಿದೆ ಸರ್.
ಅದು ನೋಡಿ ಸರ್, ಹಿಂದೆ ಒಂದು ಮಾರ್ಕ್ಸಲ್ಲಿ ಹೋದ್ರು ಒಂದು ವರ್ಷ ಹೋದಂಗೆ. ಹೌದು. ಆವಾಗ MSM ಅಂತ ಹೇಳೋರು, ಮಾರ್ಚ್ ಸೆಪ್ಟೆಂಬರ್ ಮಾರ್ಚ್ ಅಂತ ಇತ್ತು. ಇವಾಗ ಹಂಗಲ್ಲ, 15 ದಿವಸ ಬಿಟ್ಟು ಇನ್ನೊಂದ್ಸಲ ಎಕ್ಸಾಮ್ ತಗೋಬಹುದು. ಅಂದ್ರೆ ಇದಕ್ಕೋಸ್ಕರ ಗ್ರೇಸ್ ಕೊಡಕ್ ಬದಲು ಪರೀಕ್ಷೆ ತಗೋ ಅಂತ ಹೇಳ್ಬೋದು. ಹೌದು. ಅಂದ್ರೆ ಇಂಡೈರೆಕ್ಟ್ ಆಗಿ ನಾವು ಅವ್ರನ್ನ ಹಂಗೆ ಪಾಸ್ ಅನ್ನೋ ಬದಲು 15 ಡೇಸಲ್ಲಿ ಇವಾಗ ಪರೀಕ್ಷೆ ಮಾಡೋ ಅಭ್ಯಾಸ ಸವಲತ್ತಿದೆ. ಆದ್ರಿಂದ ಇನ್ನೇನಪ್ಪ 33 ತಗೊಂಡು ಇನ್ನೊಂದು ತಗೋಬಹುದು, ಓದ್ಬಿಟ್ಟು ಪಾಸ್ ಮಾಡ್ಕೊಳ್ಳಿ ಅನ್ನೋ ಅವಕಾಶ ಕೊಟ್ರೆ 70% ರಿಸಲ್ಟೇ ಬರತ್ರಿ. ಅಲ್ಲಿ ಆಪ್ಷನ್ ಹೆಂಗಿದೆ ಅಂದ್ರೆ ಸರ್, ಕೇವಲ ಫೇಲ್ ಆದವರು ಮಾತ್ರವಲ್ಲ, ಯಾರಿಗಾದ್ರೂ ನನಗೆ ಕಡಿಮೆ ಅಂಕ ಬಂದಿದೆ, ನನಗೆ ಹೆಚ್ಚು ಅಂಕ ಬರಬೇಕಿತ್ತು ಅಂತ ಹೇಳಿದ್ರೆ ಅವರು ಕೂಡ ಆ ಪರೀಕ್ಷೆ ಅಟೆಂಡ್ ಮಾಡಿ ಅವರು ತಗೋಬಹುದು. ಇವಾಗೆಲ್ಲ ಟೋಟ್ಲಿಂಗ್ ಅಂತ ಇದೆ, ರಿವ್ಯಾಲ್ಯೂಯೇಷನ್ ಅಂತ ಇದೆ. ಆ ತರದಲ್ಲಿ ಏನಾದ್ರು ಏರ್ಪೇರ್ ಆಗಿದ್ರು ಕೂಡ ಅವಾಗ ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ. ಪರ್ಸೆಂಟೇಜ್ ರಿಸಲ್ಟು ಆಮೇಲೆ ಅವ್ರಿಗೂ ಇಂಡಿವಿಜುವಲ್ ಮಾರ್ಕ್ಸ್ ಚೆನ್ನಾಗೇ ಬರುತ್ತಲ್ಲ, ಅವಕಾಶ ಕೊಡ್ಲಿ, ತಪ್ಪೇನಿಲ್ಲ. ಓಕೆ ಸರ್, ಫಲಿತಾಂಶ ಬಂದಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಕೂಡ 96 ಆಗಿದ್ದಾರೆ ಅಂತ ಹೇಳಿದ್ರೆ ಕಂಗ್ರಾಚುಲೇಷನ್. ಇವತ್ತಿನ ಫಲಿತಾಂಶದ ನಿಮ್ಮ ವಿಶ್ಲೇಷಣೆ ಏನನ್ಸುತ್ತೆ? ಮಕ್ಕಳಿಗೆ ಕಡಿಮೆ ಅಂಕಗಳನ್ನು ಕೊಟ್ಟು ಅವರನ್ನು ಪಾಸ್ ಮಾಡೋದು ಅತ್ಯುತ್ತಮನೋ, ಕೌಶಲ್ಯದ ದೃಷ್ಟಿಯಿಂದ ಮತ್ತು ಪಠ್ಯೇತರ ಚಟುವಟಿಕೆಗಳ ಕಾರಣಕ್ಕಾಗಿ, ಇಲ್ಲ ಅತಿ ಹೆಚ್ಚು ಅಂಕಗಳನ್ನು ಕೊಟ್ಟೆ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಟಾರ್ಗೆಟ್ ಮಾಡಿ ಆ ರೀತಿಯಾಗಿ ತೆಗೆದುಕೊಂಡು ಪಾಸ್ ಮಾಡೋದು ಉತ್ತಮ ಅಂತ ಅನ್ಸುತ್ತೋ? ನೋಡಿ, ನನ್ನ ಪ್ರಕಾರ ಆಸ್ ಎ ಕೌನ್ಸಿಲರ್ ನಾನು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ಮಾರ್ಕ್ಸ್ ಬರುತ್ತಲ್ಲ, ಅದು ಬೇಸ್ಡ್ ಆನ್ ಸೆವೆರಲ್ ಫ್ಯಾಕ್ಟರ್ಸ್. ಮೆಮೊರಿ ಪವರು, ಆ ದಿವಸ ನೀವು ಹೆಂಗಿರ್ತೀರಾ, ಅದೊಂದು ಸಿಚುವೇಶನ್ನ ಜಡ್ಜ್ ಮಾಡಿ, ಮತ್ತೆ ತುಂಬ ಫ್ಯಾಕ್ಟರ್ಸ್ ಇದೆ. ಗೌರ್ಮೆಂಟು ಕೂಡ ಕೆಲವೊಂದು ರಿಲ್ಯಾಕ್ಸೇಷನ್ ಮಾಡುತ್ತೆ, ಹೌದು, ಮನೆಯಲ್ಲಿ ಕೂಡ ಸಪೋರ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಆಸ್ ಎ ಕೌನ್ಸಿಲರ್ ನನ್ನ ಪ್ರಕಾರ ಇವಾಗ ಗೌರ್ಮೆಂಟ್ ಏನು ಮಾಡ್ತಾರೋ ಅವ್ರ ಕಡೆಯಿಂದ ಮಾಡಲಿ. ಪೇರೆಂಟ್ಸ್ಗೆ ಇವಾಗ ತುಂಬ ದೊಡ್ಡ ರೋಲ್ ಇದೆ. ಕರೆಕ್ಟ್. ಏನಂದ್ರೆ ಇವಾಗ ಎಷ್ಟು ಮಾರ್ಕ್ಸ್ ಬಂದ್ರೂ ಪೇರೆಂಟ್ಗೆ ಸ್ವಲ್ಪ ಇರುತ್ತೆ, ಇನ್ನಷ್ಟು ಬರ್ಬೋದಾಗಿತ್ತಂತ. ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಮನೆಯಲ್ಲಿ. ಇವಾಗ ಯಾರೇ ಕಡಿಮೆ ಮಾರ್ಕ್ಸ್ ಬಂದಿದೆ ಅವ್ರಿಗೂ ಫ್ಯೂಚರ್ ಇದೆ. ಕರೆಕ್ಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಟೋಲ್ಡ್. ಯಾಕಂದರೆ ನಾನು ನೋಡಿದ್ದೀನಿ ಸರ್, ಕೌನ್ಸ್ಲಿಂಗ್ ನಾನು ಮಾಡ್ತಾ 25 ವರ್ಷ ಆಗಿದೆ. ಈ ಮಕ್ಕಳು ಯಾರು 10th ಕಡಿಮೆ ಬರಲಿ ಜಾಸ್ತಿ ಬರಲಿ, ಅವ್ರು ಯಾವ ರೀತಿ ಅವ್ರ ಜೀವನವನ್ನು ಇವಾಗಿಂದ ರೀಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತಾರೋ, ದಟ್ ವಿಲ್ ಡಿಫೈನ್ ದೇಯರ್ ನೆಕ್ಸ್ಟ್ 40-50 ಇಯರ್ಸ್. ಯಾಕಂದರೆ ಈ ಮಾರ್ಕ್ಸಲ್ಲಿ ಸಮಸ್ಯೆ ಲಾಸ್ಟ್ ಇಯರ್ ಆಗಿತ್ತು. ಲಾಸ್ಟ್ ಇಯರ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾಕೆ ಕೊಟ್ರಿ ಎಕ್ಸ್ಟ್ರಾ ಮಾರ್ಕ್ಸ್ ಅಂತ. ಈ ಸತಿ ಅವರು ಕ್ಲಾರಿಫೈ ಮಾಡ್ತಾ ಇದ್ದಾರೆ, ಬರೀ 1532 ಅಷ್ಟೇ ಇರೋದು ಮಕ್ಕಳು ಅಂತ. ಸೊ ನನ್ನ ಪ್ರಕಾರ ಆಸ್ ಎ ಲೈಫ್ ಕೋಚ್ ಆ್ಯಂಡ್ ಕೌನ್ಸಿಲರ್, ಮಾರ್ಕ್ಸ್ ಎಷ್ಟು ಬಂದಿದೆ ಅದರಲ್ಲಿ ನಿಮಗೆ ಖುಷಿ ಇದ್ರೆ ನೀವು ಅದನ್ನು ಇಟ್ಕೊಂಡು ಮುಂದೆ ಹೋಗಿ. ಅದನ್ನು ಇಂಪ್ರೂವ್ ಮಾಡಬೇಕಂದ್ರೆ ನಿಮಗೆ ಅಟೆಂಪ್ಟ್ 2 ಇದೆ, ಎಕ್ಸಾಮ್ 2 ಇದೆ, ಅದು ಮಾಡಿ. ಬಟ್ ಡೋಂಟ್ ಟ್ರೈ ಟು ಪ್ರೂವ್ ಸಂಬಡಿ ಎಲ್ಸ್. ಓಕೆ, ನಿಮ್ಮ ಒಳಗಡೆ ಆ ಕೆಪಾಸಿಟಿ ಇದ್ರೆ ನೀವು ದಯವಿಟ್ಟು ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಮಾಡಬೇಕಾ ಇಲ್ಲ ಏನು ಮಾಡಬೇಕು ಮಾಡಿ. ಇಲ್ಲ ಅಂದರೆ ಜಸ್ಟ್ ಲುಕ್ ಎಟ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ನನ್ನ. ಅಂದರೆ ನೀವು ಹೇಳ್ತಾ ಇರೋದು ಬದುಕನ್ನು ಸಾಗಿಸೋದಕ್ಕೆ ಅಂಕಗಳೇ ಮಾನದಂಡ ಅಲ್ಲ ಅಂತ ಹೇಳಿ. ಕರೆಕ್ಟ್. ಬರೀ ಅಂಕಗಳನ್ನ ಇಟ್ಕೊಂಡ್ಬಿಟ್ರೆ ನೀವು ಲೈಫಲ್ಲಿ ಮುಂದೆ ಹೋಗಲ್ಲ. ಯು ಹ್ಯಾವ್ ಟು ಗೋ ಬಿಯಾಂಡ್ ಅಂಕಗಳು. ಮಾರ್ಕ್ಸ್ ಜಾಸ್ತಿ ಜೀವನ ಇದೆ, ಇಲ್ಲೇ ಎಂಡ್ ಆಗಲ್ಲ. ನಾವು ಇನ್ನ ಡಿಸ್ಕಷನ್ ಅಲ್ಲಿ ಮಾತಾಡೋಣ ಏನೇನು ಆಪ್ಷನ್ಸ್ ಇದೆ ಅಂತ, ಅದೆಲ್ಲ ನಾವು ಹೇಳ್ತೀವಿ. ಆದ್ರೆ ಈ ಮಾರ್ಕ್ಸ್ ಅನ್ನೇ ಇಟ್ಕೊಂಡು ಇಡೀ ಲೈಫ್ ಅನ್ನ ಡಿಸೈಡ್ ಮಾಡಬೇಡಿ ಅಂತ ನನ್ನ ಒಂದು. ಬಟ್ ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕು ಅಂತ ಹೇಳಿದ್ರೆ ಅಂಕಗಳೇ ಮುಖ್ಯ ಅಂತ ಪಾಲಕರ ವಾದ ಇದೆ ಸರ್, ವಿದ್ಯಾರ್ಥಿಗಳ ವಾದ ಕೂಡ ಅದೇ ಇದೆ. ನಿಮಗೊಂದು ಅತ್ಯುತ್ತಮವಾದ ಕಾಲೇಜ್ ಬೇಕು ಅಂತ ಹೇಳಿದ್ರೆ ಅಂಕಗಳು ಬೇಕಾಗುತ್ತೆ, ಅತ್ಯುತ್ತಮವಾದ ಕೋರ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅಂಕಗಳು ಬೇಕಾಗುತ್ತೆ, ಅತ್ಯುತ್ತಮವಾದಂತಹ ನಾನು ಎಲ್ಲೋ ಬೇರೆ ಕಡೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅಂಕಗಳು ಬೇಕಾಗುತ್ತೆ. ನೀವು ಇವನ್ ಅಂಕಗಳ ಆಧಾರದ ಮೇಲೇ ನೀವು ಸೈನ್ಸ್ ಮಾಡಬೇಕಾ, ಕಾಮರ್ಸ್ ಮಾಡಬೇಕಾ, ಆರ್ಟ್ಸ್ ಮಾಡಬೇಕಾ ಅನ್ನೋದು ಕೂಡ ಪಾಲಕರು ಅದ್ರ ಮೇಲೆ ನಿರ್ಧಾರ ಮಾಡ್ತಾರೆ. ಅದಕ್ಕೇನಿದೆ ಸರ್, ಅದಕ್ಕೆ 1 ವರ್ಷದಿಂದನೇ ತಯಾರಿ ಆಗ್ತಾ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ನೋಡ್ದಂಗೆ ನನ್ನ ಮಗಳಿಗೆ ನಾನು ಒಂದೇ ಬೆಂಚ್ ಮಾರ್ಕ್ ಇಟ್ಟಿದೆ, ಗಿವ್ ಯುವರ್ ಬೆಸ್ಟ್. ಓಕೆ, ನಿಮಗೆ ಆರಾಮಾಗಿ 600 ಬರ್ತಂದ್ರೆ ತಗೋ, ಬಟ್ ಐ ವಿಲ್ ನಾಟ್ ಫೋರ್ಸ್ ಯು. ಅವಳು ತಗೊಳ್ಳಿರೋದು 605. ಸೊ ನಾವು ಬಲವಂತವಾಗಿ ಟ್ಯೂಷನ್ ಹೋಗಿಲ್ಲ, ಮನೆಯಲ್ಲಿ ಅವಳ ಪಾಡ್ಗೆ. ಯಾವ ಮಕ್ಕಳು ಆ ರೀತಿ ತಮ್ಮ ಜೀವನವನ್ನು ಉತ್ತಮವಾಗಿ ಮಾಡಬೇಕಂತ ಇದ್ದಾರೋ ಅವ್ರು ಫೋಕಸ್ ಮಾಡಿ 1 ವರ್ಷದಿಂದ ಮಾಡಿರ್ತಾರೆ. ಇವಾಗ ಲಾಸ್ಟ್ ಮಿನಿಟ್ ಎದ್ದೇಳ್ತಾರೆ ನೋಡಿ, ಫೆಬ್ರವರಿಯಲ್ಲಿ ಲಾಸ್ಟ್, ಅವ್ರಿಗೆ ಪ್ರಾಬ್ಲಮ್ ಆಗಿರೋದು. ಅಂದರೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಷ್ಟು ಬಂದ್ಬಿಟ್ಟಿದ್ದೆ, ಪೇಪರ್ ಟಫ್ ಇತ್ತು. ಪ್ರಿಪರೇಷನ್ ವೈಸ್ ನೋಡಿ ಎಲ್ರಿಗೂ ಗೊತ್ತು, ಹೋದ ವರ್ಷ ಯಾರು 9th ಇದ್ರು ಈ ವರ್ಷ 10th ಬಂದಿದ್ರು ಅವ್ರಿಗೆ ಗೊತ್ತಿತ್ತು. ಸೊ ಗೌರ್ಮೆಂಟ್ ಯಾವತ್ತು ಬೇಕಂತ ಮಾರ್ಕ್ಸ್ ಕಡಿಮೆ ಮಾಡಲ್ಲ. ಇವರು ಎಷ್ಟು ಮಟ್ಟಕ್ಕೆ ಸಿದ್ಧವಾಗಿರ್ತಾರೆ ಅಷ್ಟು ಮಟ್ಟಕ್ಕೆ ಅವ್ರಿಗೆ ರಿಸಲ್ಟ್ ಬರುತ್ತಲ್ಲ, ಅವ್ರ ಎಫರ್ಟ್ ಕನ್ಸಿಸ್ಟೆಂಟ್ಲಿ ಹೆಂಗಿತ್ತು ಅಂತ. ಸೊ ನೀವು ಹೇಳ್ದಂಗೆ ಎಸ್, ನನಗೆ ಜಾಸ್ತಿ ಮಾರ್ಕ್ಸ್ ಇದ್ರೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಫಾರ್ ಸೈನ್ಸ್. ಬಟ್ ಅದು ಇಟ್ ಇಸ್ ನಾಟ್ ಕಂಪಲ್ಸರಿ ನೀವು ಜಾಸ್ತಿ ತೊಗೊಂಡಿದ್ರೆ ಸೈನ್ಸ್ ತೊಗೋಬೇಕಂತ. ಇವಾಗ ಹೋಲ್ ಈಕ್ವೇಷನ್ ಚೇಂಜ್ ಆಗಿಬಿಟ್ಟಿದೆ.
ಇವಾಗ ನೀವು ಎಲ್ಲ ಕಡೆ ಹೋಗಿ ಥಿಯೇಟ್ರಲ್ಲಿ ನೋಡಿ ಇಲ್ಲ ಬೇರೆ ಪ್ರೊಡಕ್ಷನಲ್ಲಿ ನೋಡಿ ದರ್ ಆರ್ ಮೋರ್ ಸೈನ್ಸ್ ಪೀಪಲ್ ದ್ಯಾನ್ ಹ್ಯುಮ್ಯಾನಿಟೀಸ್. ಯಾಕೆ? ಅವರೆಲ್ಲ ಒಂದು ಮಟ್ಟಕ್ಕೆ ಹೋದ್ಮೇಲೆ ಅವ್ರಿಗೆ ಅರ್ಥ ಆಯಿತು, ನಾನು ನನ್ನ ಲೈಫ್ ಗೋಲ್ ಅಚೀವ್ ಮಾಡ್ಬೇಕಂದ್ರೆ ನಾನು ಇದನ್ನೇ ಇಟ್ಕೊಂಡು ಅಚೀವ್ ಮಾಡೋಕ್ಕಾಗಲ್ಲ. ಓಕೆ. ಸೊ ಮಾರ್ಕ್ಸ್ ವಿಲ್ ಡೆಫಿನೆಟ್ಲಿ ಗಿವ್ ಮೋಟಿವೇಶನ್, ಕಾನ್ಫಿಡೆನ್ಸ್, ಇಟ್ ವಿಲ್ ಓಪನ್ ಗೇಟ್ಸ್. ಬಟ್ ಆ ಗೇಟಿಂದ ಫೈನಲ್ ಆಗಿ ನೀವು ಆ ಡ್ರೀಮ್ನ ಅಚೀವ್ ಮಾಡ್ತೀರಾ ಅದು ಗ್ಯಾರಂಟಿ ಇಲ್ಲ ಸರ್ ನನ್ನ ಪ್ರಕಾರ. ಎಸ್ ಸರ್, ಬರ್ತೀನಿ, ಚರ್ಚೆ ಮಾಡೋಣ. ಮಮತಾ ಮೇಡಮ್, ಅಂಕಗಳು ಹೆಂಗೆ ನೋಡ್ತೀರಿ ಒಬ್ಬ ಮಾನಸಿಕ ತಜ್ಞರಾಗಿ? ಅಂಕಗಳು ಯಾವತ್ತೂ ನಿಮ್ಮ ಜೀವನದ ನಿರ್ಧಾರವಲ್ಲ. ಓಕೆ. ಯಾವಾಗಲೂ ಒಬ್ಬ ಮನುಷ್ಯನ ಅಂಕ ಓದಲಿಕ್ಕೆ ಖಂಡಿತ ಬೇಕಾಗುತ್ತೆ. ಬಿಕಾಸ್ 95, 96 ಒಂದು ಕಟ್ ಆಫ್ ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ಇರುತ್ತೆ. ಇದು ಜೀವನದ ಪರೀಕ್ಷೆನಲ್ಲಿ ಈ ಅಂಕ ಮುಖ್ಯವಾಗಲ್ಲ. ಮುಖ್ಯವಾಗ್ತಾ ಇರೋದು ಆ ವ್ಯಕ್ತಿಯ ಸ್ವಾಭಾವಿಕವಾಗಿರುವಂಥ ಆಸಕ್ತಿ, ಸ್ಕಿಲ್ಸ್. ಓಕೆ, ಅಂಕ ಸ್ಕಿಲ್ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ರ್ಯಾಂಕ್ ತಗೊಂಡು ಮನೆಯಲ್ಲಿ ಒಂದು ಬಲ್ಬ್ ಕೂಡ ಬದಲಾಯಿಸಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ನೀವು ಏನು ಹೇಳ್ತೀರಾ? ಅಂಕ ಮುಖ್ಯ ಆಗಿತ್ತಾ ಅಲ್ಲಿ, ಅಥವಾ ಅಲ್ಲಿ ಸ್ಕಿಲ್ ಮುಖ್ಯವಾಗಿತ್ತಾ? ಸೊ ಸ್ಕಿಲ್ ಶುಡ್ ಬಿ ಮೋರ್ ಫೋಕಸ್ಡ್ ಫಾರ್ ಅಸ್. ನಮ್ಮ ಮಕ್ಕಳಿಗೆ ನಾವು ಸೈನ್ಸು, ಆರ್ಟ್ಸು, ಮ್ಯಾಥಮೆಟಿಕ್ಸು ಅಂಟಿಲ್ SSLC ಜನರಲ್ ಸಬ್ಜೆಕ್ಟ್, ಜನರಲ್ ನಾಲೆಡ್ಜಲ್ಲಿ ಏನು ಗೊತ್ತಿರಬೇಕೋ ಅದೆಲ್ಲ ಕೊಡ್ತಾನೆ ಇದ್ದೀವಿ. ಆದರೆ ನಾವು ಅವರಿಗೆ ಪ್ರಿಪೇರ್ ಮಾಡಬೇಕಾಗಿರೋದು ಸ್ಕಿಲ್ ಡೆವಲಪ್ಮೆಂಟಿಗೆ. ಅಂದರೆ ಜೀವನದಲ್ಲಿ ನನಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ನಾನು ಯಾರೂ ಇಲ್ದಂಗೆ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ. ಈಗ ಅಮೇರಿಕಾದಲ್ಲಿ ಕ್ರಾಂತಿನೇ ಆಯಿತು, DIY ಅಂತ, ಡೂ ಇಟ್ ಯೋರ್ ಸೆಲ್ಫ್ ಅಂತ. ಅದೇನದು? ಗಂಡಸಾಗಲಿ ಹೆಣ್ಣಸಾಗಲಿ ಒಂದು ಕಾರ್ಪೊರೇಟ್ರಿ ಮಾಡಬೇಕಾ, ಮನೆ ಕಟ್ಟಬೇಕಾ, ಪೇಂಟ್ ಮಾಡಬೇಕಾ, ಇದಕ್ಕೆಲ್ಲ ಅವ್ರಿಗಿತ್ತು ಸ್ಕಿಲ್, ಬೇರೆ ಯಾರ ಮೇಲೂ ಡೆವಲಪ್ ಆಗದಿರ ಮಾಡ್ಕೊಳ್ಳೋಂಥದ್ದು. ನಮ್ಮ ದೇಶದಲ್ಲಿ ಕೂಡ ಆ ರೀತಿಯ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಬೇಕಾಗಿದೆ. ಆಮೇಲೆ ಈಗಲೂ ಕೆಲವು ಪರ್ಸೆಂಟೇಜ್ ಆಫ್ ಪೀಪಲ್ ಮಾರ್ಕ್ಸ್ ನೋಡಿಬಿಟ್ಟು ಯಾವುದ್ರ ಮೇಲೆ ಜಾಸ್ತಿ ಬಂದಿದೆ ಆ ಸ್ಟ್ರೀಮ್ ಡಿಸೈಡ್ ಮಾಡ್ತಾರೆ. ದಟ್ ಈಸ್ ಅ ವೆರಿ ರಾಂಗ್ ಮೆಥಡ್ ಆಫ್ ಚೂಸಿಂಗ್ ಯುವರ್ ಸ್ಟ್ರೀಮ್. ಯಾಕಂದರೆ ನಿಮ್ಮ ಸ್ಟ್ರೀಮ್ ನಿಮ್ಮ ಕರಿಯರ್, ಮುಂದಿನ ಜೀವನದ ನಿಮ್ಮ ಭವಿಷ್ಯ, ನಿಮ್ಮ ಕೆಲಸ, ನಿಮ್ಮ ವೃತ್ತಿ. ಅದಕ್ಕೋಸ್ಕರ ಆದಷ್ಟು ನಿಮಗೆ ಮಾರ್ಕ್ಸ್ ಅಂಕ ಜಾಸ್ತಿ ಬಂದಿದೆ ಅಂತ ಹೇಳಿ ನಿಮ್ಮ ಸ್ಟ್ರೀಮ್ನ ಬದಲಾಯಿಸಬೇಡಿ. ಇಫ್ ಯು ಆರ್ ಸ್ಕಿಲ್ಡ್ ಅಟ್ ರೈಟಿಂಗ್ ಪೋಯಟ್ರಿ, ಚೂಸ್ ಆರ್ಟ್. If you are good in mathematics, numbers, choose commerce. Okay. Okay. If you are logical, intelligent, able to deduce, problem solving skills ಇದೆ ಅಂದರೆ then go for science. Okay, science stream ಅಲ್ಲಿ ಅದು ಬೇಕಾಗಿರೋದು. ಸೊ ನೀವು ಸ್ಕಿಲ್ ಬೇರೆ ಇದ್ದು ನಿಮ್ಮ ಅಂಕ ಜಾಸ್ತಿ ಇದೆ ಅಂತ ಆ ಕಡೆ ಹೋಗಿ ಜೀವನ ಪೂರ್ತಿ ಒದ್ದಾಡಿ 30 ವರ್ಷ ಆದಮೇಲೆ ನಾನು ಇದನ್ನು ಓದಬೇಕು ಅಂತ ಓದೋದಕ್ಕಿಂತ ಮೊದಲೇ ಅದನ್ನು ತಿಳ್ಕೊಂಡು ಆಗ ಒಂದು ಡಿಸಿಷನ್ ತಗೊಳ್ಳಿ. ಓಕೆ. ನೀವು ಹೇಳೋ ಪಾಯಿಂಟಿಗೆ ಬರೋದಾದರೆ ಮೇಡಮ್, ನಮ್ಮ ಶೈಕ್ಷಣಿಕ ವ್ಯವಸ್ಥೆನೇ ಹಂಗಿರುತ್ತೆ. ಅವರು ಕಾಮರ್ಸಿಗೆ ಹೋಗಲಿ, ಸೈನ್ಸಿಗೆ ಹೋಗಲಿ, ಆರ್ಟ್ಸಿಗೆ ಹೋಗಲಿ, ಡಿಪ್ಲೊಮಾ ಹೋಗಲಿ, ITI ಹೋಗಲಿ, ಎಲ್ಲಿ ಹೋದರೂ ಕೂಡ ನಾನು ನಾಳೆ ಡಾಕ್ಟರಾಗಿ ಔಟ್ಪುಟ್ ಆಗಬೇಕು ಅಂದರೂ ಕೂಡ ನಿಮ್ಮ ಮಾರ್ಕ್ಸ್ ಅಲ್ಟಿಮೇಟ್ ನಿಮಗೆ ಮಾನದಂಡ ಆಗೋದು. ಒಬ್ಬ ನೀವು CA ಆಗಬೇಕಂತ ಹೇಳಿದರೂ ಕೂಡ CA ನಡೆಸುವಂಥ ಆ ಇನ್ಸ್ಟಿಟ್ಯೂಟ್ ನಡೆಸುವಂಥ ಎಕ್ಸಾಮನ್ನು ನಾವು ಪಾಸ್ ಆಗಲೇಬೇಕು. ಅಲ್ಲಿ ಅಂಕಗಳೇ ಮಾನದಂಡ ಆಗೋದು. ಸೇಲ್ಸ್ ಆಗಬೇಕಂದ್ರೂ ಅಂಕಗಳೇ ಮಾನದಂಡ ಆಗೋದು. ಅಂದರೆ ನೀವು ಹೇಳ್ತಾ ಇರೋ ಪಾಯಿಂಟು ಶಿಕ್ಷಣದ ಜೊತೆಗೆ ನೀವು ಕೌಶಲ್ಯವನ್ನು ಕೂಡ ಬೆಳೆಸ್ಕೊಳ್ತಾ ಹೋಗ್ರಿ ಅಂತ ಹೇಳ್ತಾ ಇರೋದು ನಿಮ್ಮ ಪಾಯಿಂಟ್. ಐ ಆಮ್ ರೈಟ್? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾಕೆ ಹೇಳ್ತೀನಿ ಅಂತ ಕೇಳಿ, ಎಷ್ಟೊಂದು ಸಲ 10th ಸ್ಟ್ಯಾಂಡರ್ಡ್ವರೆಗೂ ನೀವು ಬೇಸಿಕ್ ಆಗಿ ಓದಿರ್ತೀರ. ಇದು ಕರಿಕ್ಯುಲಮ್ ಟೀಚರ್ ಬೇಸ್ಡ್ ಸಿಲೆಬಸ್ ಇರುತ್ತೆ. ಪ್ರತಿಯೊಂದು ಸ್ಕೂಲ್ನಲ್ಲೂ 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿತಿದ್ದಂಗೆ 15 ದಿವಸದಲ್ಲಿ ಸ್ಕೂಲ್ ಶುರುವಾಗಿರುತ್ತೆ. ಆ 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು 10th ಸ್ಟ್ಯಾಂಡರ್ಡ್ಗೆ 1.5 ವರ್ಷದ ಪ್ರಿಪರೇಷನ್ ಮಾಡಿಟ್ಟಿರ್ತಾರೆ. ಯಾಕಂದ್ರೆ 9th ಮುಗಿತಿದ್ದಂಗೆ ನೆಕ್ಸ್ಟ್ ಬ್ಯಾಚ್ ಅಂತ. ಪ್ರತಿಯೊಂದು ಸ್ಕೂಲು ಹೈಯೆಸ್ಟ್ ಪರ್ಸೆಂಟೇಜೇ ಬೇಕು. ಅವ್ರು ಬೋರ್ಡ್ ಹಾಕೋಬೇಕಲ್ವಾ ಹೊರಗಡೆ, ನಮ್ಮ ವಿದ್ಯಾರ್ಥಿಗಳು ಇಷ್ಟು ತೆಗ್ದಿದ್ದಾರೆ ಅಂತ. ಸೊ ಅವ್ರ ಪ್ರಿಪರೇಷನ್ ಬ್ಯಾಟಿಂಗ್ ಆಗಲೇ ಶುರು ಮಾಡಿಬಿಟ್ಟಿರ್ತಾರೆ. ಅವರು ಎಷ್ಟೋ ಸಲ ಅವರಿಗೆ ರಿಹರ್ಸಲ್ಸ್ ಕೊಟ್ಟಿರ್ತಾರೆ, ಎಷ್ಟೊಂದು ಸಲ ಪ್ರಿಪರೇಟರಿ ಎಕ್ಸಾಮ್ಸ್ ಕೊಟ್ಟಿರ್ತಾರೆ. ಈ ಎಕ್ಸಾಮಲ್ಲಿ ಅಂಕ ನೀವು ಎಲ್ಲರೂ ತೆಗಿತೀರಾ. ನಾನು ಸರ್ ಜೊತೆ ಯಾವಾಗಲೇ ಮಾತಾಡ್ತಾ ಇದ್ದೆ, ಹಿಂದೆ ನಾವು ಓದಬೇಕಾದ್ರೆ ಫ್ಯಾರನ್ ಹೀಟಲ್ಲಿ ಬರ್ತಾ ಇತ್ತು ರಿಸಲ್ಟ್ಗಳು, ಈಗ ಡಿಗ್ರಿನಲ್ಲಿ ಬರ್ತಾ ಇದೆ ಅಂತ ಟೆಂಪ್ರೇಚರ್ ಮೆಜರ್ ಮಾಡೋಕ್ಕೆ. ಯೂನಿಟ್ ಬದಲಾವಣೆ ಆಗಿದೆ. ಪ್ರತಿಯೊಂದು ಮಗುನು
70, 80 ಆರಾಮಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸೋದು ಕೂಡ ಅದೇ ರೀತಿನೇ. ಎಂಥ ಮಗು ಕೂಡ ಪಾಸ್ ಆಗಬೇಕು ಅನ್ನೋ ರೀತಿಯಿಂದಲೇ ಪಡೆದುಕೊಳ್ಬೇಕು ಅಂತ ಒಂದು ಸ್ವಲ್ಪ ನೀವು ಹೈಕ್ ಫಸ್ಟ್ ಕ್ಲಾಸ್ ಬೇಕು ಅಂದರೆ ಒಂಚೂರು ಬೆಟರ್ ಪ್ರಿಪರೇಷನ್ ಬೇಕು ಅಷ್ಟೇ. ಇಲ್ಲ ನೀವು ಒಂದು ಫೆಬ್ರವರಿನಲ್ಲಿ ಓದೋಕೆ ಶುರು ಮಾಡಿದ್ರು ನೀವು ಪಾಸ್ ಆಗೋದ್ರೊಳಗೆ ಏನು ತೊಂದರೆ ಇಲ್ಲ. ಓಕೆ, ಸೊ ಈ 6% ಮಕ್ಕಳು ಯಾತಕ್ಕೆ ಪಾಸ್ ಆಗಲಿಲ್ಲ, ಇದು ಮಾನಸಿಕ ತಜ್ಞೆ ಆಗಿ ನನಗಿರೋಂಥ ಹೆದರಿಕೆ. ಈ ಮಕ್ಕಳು ಬೇರೆ ಯಾವುದು ತಪ್ಪು ದಾರಿ ಹಿಡಿಬಾರ್ದು ಅನ್ನೋದಷ್ಟೇ ಹೆದರಿಕೆ. ಯಾಕಂದ್ರೆ ಸೋಲೊಂದ್ಸರಿ ಬರುತ್ತೆ, ಮತ್ತೆ ಹೊರಗೆ ಬರ್ಬೋದು ಅದರಿಂದ. ಆದರೆ ನೀವು ಮಾರ್ಕ್ಸ್ ಹೇಳಿದ್ರೆ ಎಸ್, ನಾವು ವಿ ಆರ್ ನಾಟ್ ಡಿನೈಯಿಂಗ್ ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಬಟ್ ಕೌಶಲ್ಯ ಇಲ್ಲ ಅಂತಂದ್ರೆ ಈ ಟೀಚರ್ ಬೇಸ್ಡ್ ಕರಿಕ್ಯುಲಮ್ ಅಲ್ಲಿ ಯಾರಾದ್ರೂ ತೆಗಿತಾರೆ. ಫಾರ್ ಎಕ್ಸಾಂಪಲ್ ಮೇಡಮ್, ಈಗ SSLC ಮುಗಿದ ತಕ್ಷಣ PUC ಹೋಗ್ತಾರೆ. PUC ಅಲ್ಲಿ ಸೈನ್ಸ್ ಅನ್ನು ತೆಗೆದುಕೊಂಡ್ರೆ ಸೈನ್ಸ್ ಆದ್ಮೇಲೆ ಯಾರೋ ನೀಟ್ ಹೋಗ್ಬೇಕು ಅಂತ ಇರುತ್ತೆ. ನೀಟ್ ಸೆಲೆಕ್ಷನ್ ಆಗೋದೇ ಅಂಕಗಳ ಮೇಲೆ ಸೆಲೆಕ್ಷನ್ ಅಲ್ಲ, ಬಟ್ ಹಂಗಲ್ಲ. ಇಶ್ಯೂ ಏನಂದ್ರೆ ಟಿಲ್ PUC ಟೀಚರ್ ಬೇಸ್ಡ್ ಕರಿಕ್ಯುಲಮ್ ಇರೋದ್ರಿಂದ ಪ್ರತಿಯೊಂದು ಕಾಲೇಜು ಸ್ಕೂಲು ತುಂಬಾ ಪ್ರಿಪರೇಷನ್ ಮಾಡ್ತಾರೆ. ಬಟ್ ಒಂದ್ಸಲಿ ಗ್ರಾಜುಯೇಷನ್ ಎಂಟರ್ ಆಗ್ತಿದ್ದಾಗ ಅರ್ಧ ಪೋರ್ಷನ್ ಕವರ್ ಮಾಡ್ತಾರೆ, ಇನ್ ಮಿಕ್ಕಿದ ಅರ್ಧ ಯಾರು ಓದೋದು? ಕರೆಕ್ಟ್, ಸ್ಟೂಡೆಂಟ್ಸೇ ಓದಬೇಕು, ಅವರೇ ಓದಬೇಕು. ಈಗ ಫುಲ್ಲು ಟರ್ನಿಂಗ್ ಆಗ್ಬಿಟ್ಟಿದೆ ಸರ್. ಇವಾಗ ಸೈನ್ಸು ಜಾಸ್ತಿ ಮಾರ್ಕ್ಸ್ ಬಂದವನೇ ಸೈನ್ಸು ಅನ್ನೋದು ಇಲ್ಲ ಇವಾಗ. ಸಾಕಷ್ಟು ಕಡೆ ಇವಾಗ ಕಾಲೇಜ್ಗಳಲ್ಲಿ ಕೊರತೆ ಏನಾಗಿದೆ ಅಂದರೆ ಸೈನ್ಸ್ಗೆ ಅಡ್ಮಿಷನ್ ಆಗ್ತಾ ಇಲ್ಲ. ಆಯಿತಾ, ನಾನು ಒಬ್ಬ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಓದ್ದವನು. PUCನಲ್ಲಿ ಹೆಂಗೋ ಸೈನ್ಸ್ ತಗೊಂಡ್ಬಿಡ್ತಾರೆ. ಅವ್ರಿಗೇನಾದ್ರು ಮೆಡಿಸನ್ ಅಥವಾ ಇಂಜಿನಿಯರಿಂಗ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ನೆಗೆದು ಬಿದ್ದರು ಅವರು. ಆಯಿತಾ, ಇವಾಗ ಫಸ್ಟ್ ಪ್ರಯಾರಿಟಿ ಇರೋದು ಎಲ್ಲ ಕಡೆಯೂ ಎಲ್ಲಿದೆ ಅಂದರೆ ಕಾಮರ್ಸು, ಹೌದು, ಆಮೇಲೆ ಆರ್ಟ್ಸು, ಆಮೇಲೆ ಲಾಸ್ಟ್ ಪ್ರಿಫರೆನ್ಸು ಸೈನ್ಸು. ಇದು ಇವಾಗ ಸದ್ಯದ ಪರಿಸ್ಥಿತಿ. ಇವತ್ತಿನ ಸಮಸ್ಯೆ ಇರೋದು ಇವನಿಗೆ ಕೇಳ್ತಾರೋ SLC ನಂತರ ಏನು ಅಂತ. ಇವತ್ತು SLC ಪಾಸ್ ಯಾವುದು ಬೆಸ್ಟ್ ಅಂತ ಹೇಳಿದಿರಾ? ಅದಕ್ಕೆ ನಾ ಹೇಳಬೇಕು ಅಂದರೆ ನೋಡಿ, ಒಬ್ಬ ಸೈನ್ಸ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಎಂಜಿನಿಯರಿಂಗ್ ಇರಲಿ, ಯಾವುದು. ಯಾಕೆಂದರೆ ಈವನ್ SLC ಆದಮೇಲೆ ಒಬ್ಬ ಡಿಪ್ಲೊಮಾ ತೊಗೊಂಡು ಎಂಜಿನಿಯರ್ ಆಗ್ಬೋದು. ಹೌದು ಹೌದು. ಈವನ್ ಯಾವ್ದಾದ್ರು ಕಂಪನಿ ಸೆಕ್ರೆಟರಿ ಅಥವಾ ಸೆಕ್ರೆಟರಿ ಇದ್ದರೆ ಈವನ್ ಡಿಪ್ಲೊಮೋನು ಕೂಡ ಅದೆಲ್ಲ ಮಾಡ್ಬೋದು. ಯಾವುದ್ರಲ್ಲಿ ಮಾಡಿದ್ರು ಕೂಡ ಉದ್ಯೋಗ ಅನ್ನೋದು ಖಚಿತ ಇದೆ. ಬಟ್ ಏನಪ್ಪ ಅಂದರೆ ನಾನು ಹೇಳ್ತೀನಿ, ಜಾಬ್ಸ್ ಆರ್ ಅವೈಲಬಲ್ ಇನ್ ಪ್ಲೆಂಟಿ, ಸ್ಕಿಲ್ಸ್ ಆರ್ ಎಂಟಿ. ಇವ್ರು ಹೇಳ್ದಂಗೆ ಕೌಶಲ್ಯ ಅವ್ರಿಗಿಲ್ಲದೆ ಹೋಯ್ತು ಅಂದರೆ ಓದ್ಬಿಟ್ಟು ಮಾರ್ಕ್ಸ್ ತಗೊಂಡು ಬರೀ ಎಲಿಜಿಬಿಲಿಟಿ ಇರುತ್ತೆ, ಬಟ್ ಎಂಪ್ಲಾಯಬಿಲಿಟಿ ಇರಲ್ಲ. ಕರೆಕ್ಟ್. ಇವತ್ತು ನೋಡಿ, ನೀವು ಪೀಣ್ಯ ಇಂಥ ಕಡೆ ಸುತ್ಕೊಂಬನ್ನಿ. ನಮ್ಮ ಬೆಂಗಳೂರು ಕೈಗಾರಿಕಾ ಒಂದು ಉದ್ಯಮ ಕ್ಷೇತ್ರ ಇದು. ಇಡೀ ಭಾರತದಲ್ಲೇ ಕರ್ನಾಟಕ ಬಂದು ನಂಬರ್ 2 ಇನ್ GST ಪ್ರೊಡಕ್ಷನ್, ನಮ್ಮ ವ್ಯಾಲ್ಯೂಸ್ ಇಂಥದ್ದೆಲ್ಲ ಕೊಡೋದಿಲ್ಲ. ಏನಕ್ಕೆ? ಕೈಗಾರಿಕಾ ಅದು ಇದರಿಂದನೇ. ಎಲ್ಲಿ ಬೇಕಾದ್ರೂ ನೋಡಿ, ವಾಂಟೆಡ್ SLC, ಟರ್ನರು, ಫಿಟ್ಟರು, ಅದು ಇದು ಅಂತೇಳಿ ಯಾವನು ಗ್ರ್ಯಾಜುಯೇಷನ್ ಬೇಕು ಅಂತ ಎಲ್ಲೂ ಕೇಳಲ್ಲ. ಹೌದು, ಬರೀ SLC ಪಾಸ್ ಆದ್ಮೇಲೆ ಬೇಗ ಕೆಲಸ ಸಿಗತ್ತೆ. ಡಿಗ್ರಿ ಪಾಸ್ ಆದ್ರೆ ಅಲ್ಲೇ ಒಣಕೊಂಡ್ ಬಿದ್ದಿರ್ತಾನೆ ಅಷ್ಟೇ. ಕಾರಣ ಅಂದರೆ ಅವರು ಹೇಳ್ದಂಗೆ ಮಾರ್ಕ್ಸ್ ಕಾರ್ಡು ನೋಡಿ, ಇವತ್ತು ಬೆಳಗ್ಗೆ ಹೇಳ್ದಲ್ಲ 625 ಔಟ್ ಆಫ್ 625 7 ಜನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಅಲ್ರಿ ನಮ್ಮ ಕಾಲದಲ್ಲಿ 62 ಬಂತು ಅಂದರೆ ಅವನು ಗೋಲ್ಡ್ ಮೆಡಲಿಸ್ಟು. ಇವಾಗ ಹೆಂಗ್ರಿ ಅಂದರೆ ಏನು, ಒಂದು ಸ್ಪೆಲ್ಲಿಂಗೂ ತಪ್ಪು ಬರ್ದಿರಲ್ವಾ, ಅಥವಾ ಒಂದು ನಂಬರ್ ಹಿಂದ್ ಮುಂದೂ ಬರ್ದಿರಲ್ವಾ? ಅಂದರೆ ಎಲ್ಲ ಆಗಿನ ಕಾಲಕ್ಕಿಂತ ಬರೀ ಈಗಿನ ಕಾಲದ ಸ್ಟೂಡೆಂಟ್ಸ್ ಬ್ರಿಲಿಯಂಟ್ ಆಗ್ಬಿಟ್ಟಿತಾರ, ಅಥವಾ ಶಿಕ್ಷಕರೇ ಅಥವಾ ಶಿಕ್ಷಣದಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ? ಖಂಡಿತ. ಆಮೇಲೆ ಏನು ಎಲ್ಲ ರ್ಯಾಂಕ್ ಬಂದವ್ರಲ್ಲ ಏನು ದೇಶ ಉದ್ಧಾರ ಮಾಡ್ತಾ ಇದ್ದಾರಾ? ಇಲ್ಲ ರೀ. ಈ ತರ SLC ಆರ್ಡಿನರಿ ಬಂದವರು, ನಮ್ಮ ಎಕ್ಸಾಂಪಲ್ ಸ್ಟೀವ್ ಜಾಬ್ ಅಂತ ಅವನ್ನ ಇಟ್ಕೊಳ್ಳಿ, ನಮ್ ಏನು ಬೇಡ ಮಂಕುತಿ ಮನಕಗ್ಗ DVG ಅಂತ ಅವರು, ಏನು ಅವರು ಇವತ್ತಿಗೂ ನಾವು ಮರಿತೀವ ಅವರನ್ನ? ಇಲ್ವಲ್ಲ. ಬಟ್ ಎಲ್ಲರನ್ನೂ ಅವ್ರಿಗೆ ಕಂಪೇರ್ ಮಾಡಕ್ ಆಗಲ್ಲ ಸರ್. ಎಲ್ಲ ವಿದ್ಯಾರ್ಥಿಗಳು ನೋಡಿ, ಒಳ್ಳೆ ಸಚಿನ್ ತೆಂಡೂಲ್ಕರ್ ಆಗಕ್ಕಾಗಲ್ಲ, ಧೋನಿ ಆಗಕ್ಕಾಗಲ್ಲ, ಎಲ್ಲ ವಿದ್ಯಾರ್ಥಿಗಳು. ಸರ್, ನಮ್ಮ ಅಬ್ದುಲ್ ಕಲಾಂ ಅವರು ಅಂತ ವಿದ್ಯಾವಂತರು, ಅವರು ಸೈಂಟಿಸ್ಟ್ ಆಗಿ ಪ್ರೆಸಿಡೆಂಟ್ ಆದವರು. ಅವ್ರು ಯಾವುದೋ ಒಂದು ಸೆಲೆಕ್ಷನ್ ಹೋದಾಗ ಆ ಸೆಲೆಕ್ಷನ್ ಫಲಿತಾಂಶ ಅವರು ಡಿಫೆನ್ಸ್ ಇದ್ರಲ್ಲಿ ಸೆಲೆಕ್ಟ್ ಆಗಿಲ್ಲ. ಅಬ್ದುಲ್ ಕಲಾಂ ಅವರು, ಇಲ್ಲ ನಾನು ನನ್ನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಆ ಸ್ಟೇಜ್ ಹೋದವ್ರು ಅಬ್ದುಲ್ ಕಲಾಂ ಅವರು. ಯಾರೋ ಒಬ್ರು ಗುರು ಬಂದು ಒಂದು ಗುರಿನ ಕೊಟ್ಟು ಗುರು ತಿರುಗಿಸಿದ್ರು. ಇವತ್ತು ಅವರು ದೊಡ್ಡವರು ಆಗ್ಲಿಲ್ವಾ? ಅಂದ್ರೆ ಗುರುಗೆ ಗುರಿನೂ ಬೇಕು, ಇನ್ನೊಬ್ರು ಯಾರಾದರೂ ಇಂಥವ್ರು ಬಂದು ಗುರುತಿಸ್ಬೇಕು ಅಷ್ಟೇ. ಅಮೀನ್ ಸರ್, ನಂದೊಂದು ಪ್ರಶ್ನೆ ಇದೆ. ಈ ಅಂಕಗಳು ಮತ್ತು ಆಸಕ್ತಿಯ ನಡುವೆ
ಎರಡಿದೆ. ವಿದ್ಯಾರ್ಥಿ ಕಡೆ ಆಸಕ್ತಿನೇ ಇದೆ, ಅವರ ಅಂಕಗಳು ಕೂಡ ಇದೆ, ಅದು ಕಡಿಮೆ ಇರ್ಬೋದು ಹೆಚ್ಚಿರ್ಬೋದು. ಈ ಎರಡರ ನಡುವೆ ಒಂದು ಸಮತೋಲಿತ ಕೋರ್ಸನ್ನು ಆಯ್ಕೆ ಮಾಡೋದು ಹೆಂಗೆ ವಿದ್ಯಾರ್ಥಿ? ಸರ್, ಯಾಕಂದರೆ ಇವತ್ತಿನ ವಿಷಯ ಒಂದು ಸ್ಪಷ್ಟವಾಗಿ ಇದೆ, ಯಾವುದು ಬೆಸ್ಟ್ ಅಂತ. ಹೌದು, ಇದ್ರ ಬಗ್ಗೆ ನಾವು ತುಂಬ ಕೆಲಸ ಮಾಡಿದ್ದೀವಿ. ನೀವು ಹೇಳ್ದಂಗೆ ಸರ್, ಇವಾಗ ಇಂಟ್ರೆಸ್ಟ್ ಅಂತ ಇರ್ತಲ್ಲ, ಅದು ಇಂಟ್ರೆಸ್ಟ್ ಯಾವತ್ತು ಈಸ್ ಎಕ್ಸ್ಟರ್ನಲ್ಲು. ಅಂದರೆ ಐ ಆಮ್ ಇನ್ಸ್ಪೈರ್ಡ್ ಬೈ ಮೀಡಿಯಾ, ಬೈ ಪಕ್ಕದ ಮನೆ ಆಂಟಿ, ನೇಬರ್ಸ್, ಯಾರೋ ಒಂದು ಇನ್ಸ್ಪಿರೇಷನ್. ಓಕೆ, ಆದರೆ ಸ್ವಾಭಾವಿಕ ಸಾಮರ್ಥ್ಯ ಇದೆಯಲ್ಲ, ನ್ಯಾಚುರಲ್ ಎಬಿಲಿಟಿ, ಅದು ಫ್ರಮ್ 0 to 14 ಬಂದಿರುತ್ತೆ. ಫ್ರಮ್ 0 to 14 ನಿಮ್ಮ ನ್ಯಾಚುರಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಅಂತ ನಾವು ಹೇಳ್ತೀವಿ. ಅದನ್ನ ಎಲ್ಲರೂ ಮೆಜರ್ ಮಾಡ್ಬೋದು. ಬರೀ ಗೂಗಲ್ ಅಲ್ಲಿ ಹೋಗಿ ಫ್ರೀ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹಾಕಿದ್ರೆ ನಿಮ್ಗೆ 10 ರಿಸಲ್ಟ್ ಬರುತ್ತೆ. ದಯವಿಟ್ಟು ಚಾಟ್ GPT ಹೋಗ್ಬೇಡಿ, ಓಕೆ, ಯಾಕಂದ್ರೆ ಅದು ಇನ್ನ ಟ್ರೈನ್ ಆಗಿಲ್ಲ. ಗೂಗಲ್ ರಿಸಲ್ಟ್ ಅಲ್ಲೇ ಇದ್ದಾರೆ ಅವರು. ಎರಡನೇದು ಸ್ವಾಭಾವಿಕ ಸ್ವಭಾವ, ಪರ್ಸ್ನಾಲಿಟಿ, ನ್ಯಾಚುರಲ್ ಬಿಹೇವಿಯರ್. ಓಕೆ, ಸೊ ಯಾವಾಗ ಆಪ್ಟಿಟ್ಯೂಡು, ಪರ್ಸ್ನಾಲಿಟಿ ಇದೆರಡೂ ತಿಳ್ಕೊಂಡು ನೀವು ಅದರಲ್ಲಿ ಆಸಕ್ತಿ ಹಾಕ್ತೀರಾ, ದಟ್ ಈಸ್ ದ ರೈಟ್ ವೇ ಟು ಚೂಸ್ ಯುವರ್ ಕರಿಯರ್. ಅದರಲ್ಲಿ ನಿಮ್ಮ ಕರಿಯರ್ ಆಯ್ಕೆ ಮಾಡೋದು ಈಸಿ ಆಗುತ್ತೆ. ಇವಾಗ ತಾವು ಕೇಳ್ದಂಗೆ ಸರ್, ಆಸಕ್ತಿ ಇದೆ, ಮಾರ್ಕ್ಸ್ ಜಾಸ್ತಿ ಇದೆ, ಮಾರ್ಕ್ಸ್ ಕಡಿಮೆ ಇದೆ, ಏನು ಮಾಡಬೇಕು? ಗೋ ಇನ್ಸೈಡ್ ಯುವರ್ ಸೆಲ್ಫ್. ನೋಡಿ, ನನ್ನ ರಿಕ್ವೆಸ್ಟ್ ಇವತ್ತು ತುಂಬ ಜಾಸ್ತಿ ಪೋಷಕರಿಗೆ, ಪೇರೆಂಟ್ಸ್, ಯಾಕಂದ್ರೆ ನೋಡಿ, ನಿಮ್ಮ ಮಕ್ಕಳು ಎಷ್ಟೇ ಇರಲಿ, ದೇ ಆರ್ ಸ್ಟಿಲ್ 15. ಅವ್ರಿಗೆ ತುಂಬಾ ಗೊತ್ತಿರ್ಬೋದು, ಅವ್ರು ಏನೇನೋ ರೀಲ್ಸ್ ಮಾಡ್ತಾರೆ, ಎಷ್ಟೋ ಗೊತ್ತಿರ್ಬೋದು, ಆದರೆ ವಿಸ್ಡಮ್ ಅನ್ನೋದು ವಯಸ್ಸಿಂದ ಬರುತ್ತೆ. ಇವಾಗ ಕೆಲವೊಂದು ಮಕ್ಕಳಿಗೆ ಈಗಲೇ ಕ್ಲಾರಿಟಿ ಇದೆ, ನಾನು ಇದೇ ಎಕ್ಸಾಮ್ ಬರೀಬೇಕು, ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಫಾರ್ ಎಕ್ಸಾಂಪಲ್, ನೀಟ್ ಅಂತ ಒಂದು ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ. 25 ಲಕ್ಷ ಮಕ್ಕಳು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಇನ್ನ ಕೆಲವೊಂದು ವರ್ಷಗಳಲ್ಲಿ ಅದು ಜಾಸ್ತಿನೇ ಆಗೋದು. ಒಂದು ಫ್ಯಾಕ್ಟ್ ಏನಂದ್ರೆ, ಅತಿ ಹೆಚ್ಚಾಗಿ ಇದರಲ್ಲಿ ಟಾಪ್ ರ್ಯಾಂಕ್ ತಗೋತಾ ಇರೋದು ರಿಪೀಟರ್ಸ್. ಅಂದ್ರೆ ಫಸ್ಟ್ ಇಯರ್ ರಿಪೀಟ್, ಸೆಕೆಂಡ್ ಇಯರ್ ಲಾಂಗ್ ಟರ್ಮ್ ಕೋರ್ಸಿಂಗ್. ಕರೆಕ್ಟ್. ಸೊ ನೀವು ನಿಮ್ಮ ಮಗುವನ್ನ ಡಾಕ್ಟ್ರೇ ಮಾಡಬೇಕು ನಾನು ಅಂತ ಅನ್ಕೊಂಡ್ರೆ, ಅವನ್ಗೆ 70 ಬಂದಿರಲಿ, 80 ಬಂದಿರಲಿ, ಆದ್ರೆ ಅವನ್ ಕುತ್ಕೊಂಡು ಪ್ರತಿ ದಿವಸ ಹಿ ಹ್ಯಾಸ್ ಟು ವರ್ಕ್ ಫಾರ್ ಹಿಮ್ಸೆಲ್ಫ್ ಫಾರ್ ಅಟ್ ಲೀಸ್ಟ್ 7 to 10 hours. ಆ ಕೆಪಾಸಿಟಿ ಇದೆಯಾ? ನಿಮ್ಮ ಮಗುವಿಗೆ ನೀವು ಟ್ಯೂಷನ್ ಕಳಿಸಿರಲಿಲ್ಲ ಅಂದರೆ ಇಷ್ಟು ಮಾರ್ಕ್ಸ್ ಬರ್ತಾ ಇತ್ತಾ? ಇಲ್ಲ ಟ್ಯೂಷನ್ ಟೀಚರು ನನಗೆ ಗೊತ್ತಿರೋಂಗೆ ಸರ್, ಮೇಡಮ್ ಹೇಳಿದ್ರು, ಕೆಲವೊಂದು ಶಾಲೆಗಳಲ್ಲಿ ಬೆಳಗ್ಗೆ 7 ಗಂಟೆ ಕರ್ಕೊಂಡ್ಬಿಟ್ರೆ ರಾತ್ರಿ 10 ಗಂಟೆ ತನಕ ಜೈಲು. ಅದರಲ್ಲಿ ಇಟ್ಕೊಂಡು ಪ್ರೆಷರ್ ಕುಕ್ಕರ್ ತರ ಅವರು ಕುಕ್ ಮಾಡಿ 90 ತಗೊಂಡು ಬಂದು ಕೊಟ್ರೆ ಅದು ರಿಯಾಲಿಟಿ 70. ಅದು ನೀವು ಪ್ರೆಷರ್ ಕುಕ್ಕರ್ ಅಲ್ಲಿ ಕಾಯಿಸಿ ಮಕ್ಕಳನ್ನ 95 ಕೊಟ್ಬಿಟ್ರೆ ದಟ್ ಈಸ್ ನಾಟ್ ಜೆನ್ಯೂನ್ ಮಾರ್ಕ್ಸ್, ಇಟ್ ಇಸ್ ಫೇಕ್ ಮಾರ್ಕ್ಸ್. ಓಕೆ, ಸೊ ಇವಾಗ ಇಲ್ಲ, ಯು ಕಾಂಟ್ ಬಿಲ್ಡ್ ಪ್ರೆಷರ್ ಸರ್, ಅದು ನ್ಯಾಚುರಲ್ ಬರಬೇಕು, ನ್ಯಾಚುರಲ್ ಬರಲಿ. ಇವಾಗ ಎರಡನೇ ಮಾತು ಏನಂದ್ರೆ, ಸೈನ್ಸ್ ಯಾರು ತಗೋಬೇಕು? ಹೂ ಆರ್ ಗುಡ್ ವಿತ್ ಪ್ರೆಷರ್ ಹ್ಯಾಂಡ್ಲಿಂಗ್. ಯಾಕಂದ್ರೆ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸು ಇರುತ್ತೆ, CET ಇರ್ಬೋದು, ನೀಟ್ ಇರ್ಬೋದು, IIT JEE ಇರ್ಬೋದು. ಕಾಮರ್ಸ್ ಯಾರು ತಗೋಬೇಕು? ಯಾರಿಗೆ ಸೈನ್ಸ್ ಅಂದ್ರೆ ತಲೆನೋವು, ನನಗೆ ಫಿಸಿಕ್ಸ್ ಅಲ್ಲಿ ಆಗೋದಿಲ್ಲಪ್ಪ, ಆ ನ್ಯೂಟನ್ನು ಬೇಡ, ಎಡಿಸನ್ ಬೇಡ, ನನಗೆ ತುಂಬಾ ಕಷ್ಟದಿಂದ ನಾನು ಬಯಾಲಜಿ ಅಂಡ್ ಡಯಾಗ್ರಾಮ್ಸೇ ಆಗಲ್ಲ. ಯಾಕೆ ತಗೋತೀರಾ ನೀವು? ಟೇಕ್ ಅಪ್ ಕಾಮರ್ಸ್, ಬಿಕಾಸ್ ನಿಮ್ಮ ನಂಬರ್ ಗೇಮ್ ಚೆನ್ನಾಗಿರ್ಬೇಕು, ನಿಮ್ಮ ವರ್ಬಲ್ ಎಬಿಲಿಟಿ ಚೆನ್ನಾಗಿರ್ಬೇಕು. ಹ್ಯುಮ್ಯಾನಿಟೀಸ್ ಅಂತ ಯಾರು ತಗೋಬೇಕು? ದೋಸ್ ಆರ್ ವೆರಿ ಕ್ಲಿಯರ್ ಅಬೌಟ್ ನೀವು ಮುಂದೆ ಲೈಫಲ್ಲಿ ಸ್ಪೆಷಲೈಸೇಷನ್ ಏನು ಮಾಡ್ತೀರಾ, ಎಕನಾಮಿಕ್ಸ್ ಅಲ್ಲಿ ಹೋಗ್ತೀರಾ. ಇವಾಗ BA ಎಕನಾಮಿಕ್ಸ್ ಮಾಡಿರೋರು ದೇ ಆರ್ ಮೋರ್ ಎಂಪ್ಲಾಯ್ಡ್ ದನ್ B.Tech. ಹೌದು. ಯಾಕೆ? ಬಿಕಾಸ್ ದೇ ನೋ ಡೇಟಾ ಸೈನ್ಸ್, ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದಾರೆ. ಸೊ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಆಲ್ 3 ಆರ್ 3 ಹಾರ್ಸಸ್. ಅದು 3 ಹಾರ್ಸ್ ತರ. ಆಲ್ ಆಫ್ ದಮ್ ವಿಲ್ ಗೋ ಟು ದ ಸೇಮ್ ಲೇಕ್ ಟು ಡ್ರಿಂಕ್ ವಾಟರ್. 5 ವರ್ಷ ಆದ್ಮೇಲೆ, 10 ವರ್ಷ ಆದ್ಮೇಲೆ, ಒಂದು ಜಂಗಲಿಂದ ಹೋಗ್ತಾ ಇದೆ, ಒಂದು ಮೌಂಟೇನ್ ಹೋಗ್ತಾ ಇದೆ, ಒಂದು ಹೆಂಗೋ ಹೋಗ್ತಾ ಇದೆ. ನೀವು ರೆಡಿ ಆಗಿರ್ಬೇಕೇನಂದ್ರೆ, ಈ 2 years PUC ಅಲ್ಲಿ ನಾನು ಒಂದೇ ಮಾತು ಹೇಳ್ತೀನಿ, ನೀವು ಸೋಷಿಯಲ್ ಮೀಡಿಯಾ ಬಿಟ್ಟು ಜೀವನ ಮಾಡಕ್ಕೆ ರೆಡಿ ಇದ್ರೆ ನಿಮ್ಮ 2 years PUC ಅಲ್ಲಿ ತಿರ್ಗಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ, ಇವಾಗ ಇರುವಂತಹ ನಮ್ಮ ದೇಶದಲ್ಲಿ 30 ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಬರೀ ನೀಟ್ JEE ಅಲ್ಲ, IP ಮ್ಯಾಟ್ ಅಂತ ಇದೆ, ತುಂಬಾ ಒಳ್ಳೆ ಎಂಟ್ರೆನ್ಸ್, ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಇನ್ ಮ್ಯಾನೇಜ್ಮೆಂಟ್, IIM ಇಂದೋರ್, IIM ರಾಂಚಿ. ನೀವು IIM ಇಂದೋರ್ ಅಲ್ಲಿ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ, ಈ ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಿ ಯಾರಲ್ಲಿ 5 ವರ್ಷ BBA MBA ಮಾಡಿದಾರೋ ಇವತ್ತು ಅವ್ರಿಗೆ 40 lakhs ಪ್ಯಾಕೇಜ್ ಸಿಗ್ತಾ ಇದೆ. ಓಕೆ. IIMB ಬ್ಯಾಂಗ್ಳೂರ್ ಹೋದ ವರ್ಷ ಹೊಸ ಕೋರ್ಸ್ ಶುರು ಮಾಡಿದ್ದಾರೆ, ಅದಕ್ಕೆ ರೆಡಿ ಆಗಿ. ಸೊ ಡೋಂಟ್ ಫಾಲೋ ದ ಕ್ರೌಡ್. ಇವಾಗ ಎಲ್ಲ ಕಡೆ ಏನಾಗ್ಬಿಟ್ಟಿದೆ, ಇಂಟಿಗ್ರೇಟೆಡ್ ಅಂತ ತುಂಬಾ ಇದು ಮಾಡಿಬಿಟ್ಟು, ಇಂಟಿಗ್ರೇಟೆಡ್ ಅಲ್ಲಿ ನೋಡಿ ಇಟ್ ವಿಲ್ ಬಿ ಟೋಟಲಿ ಪ್ರೆಷರ್. ಆ ಪ್ರೆಷರ್ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂದ್ರೆ, ನಾನು ನೋಡಿದ್ದೀನಿ ಸರ್, ಫಸ್ಟ್ ಇಯರ್ ಆದ್ಮೇಲೆ ಸೆಕೆಂಡ್ ಇಯರ್ ಮಕ್ಕಳು ಔಟ್ ರೈಟ್ ನನಗೆ ಆಗ್ತಾ ಇಲ್ಲ, ನನಗೆ ಇಷ್ಟ ಇಲ್ಲ. ಇದು ಯಾಕಾಯ್ತು? ಯಾಕಂದ್ರೆ ನಾವು ಅವ್ರಿಗೆ ಸಮಯ ಕೊಡಲಿಲ್ಲ. ಇದು ಬಿಟ್ಟು ಡಿಪ್ಲೊಮಾ ಇದೆ 3 ವರ್ಷ,
ಟೆಕ್ನಿಕಲ್ ಡಿಪ್ಲೊಮಾ, ನಾನು ಅದೇ ಪ್ರಶ್ನೆ ಬರ್ತಾ ಇದ್ದೆ, ಎಲ್ಲ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಅಂದ್ಬಿಟ್ಟು ಟೆಕ್ನಿಕಲ್ ಕೋರ್ಸ್ಗಳ ಬಗ್ಗೆ. ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಇದೆ ಸರ್, ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, OT ಟೆಕ್ನಾಲಜಿ, ಡಯಾಲಿಸಿಸ್, ಈ 4 ಕೋರ್ಸ್ ಇದೆಯಲ್ಲ. 3 ವರ್ಷ ಕೋರ್ಸ್ 10th ಆದ್ಮೇಲೆ, ಇದು 3 ವರ್ಷ ನೀವು ಡಿಪ್ಲೊಮಾ ಮಾಡ್ಕೊಂಡ್ಮೇಲೆ ನೀವು ಡೈರೆಕ್ಟ್ ಆಗಿ ಲ್ಯಾಟ್ರಲ್ ಎಂಟ್ರಿಯಿಂದ BSc ಮಾಡ್ಬೋದು. ಸರ್ ಹೇಳ್ದಂಗೆ 100% ಸ್ಕಿಲ್ ಜಾಬ್ ಅದು. ನೀವು 3 ವರ್ಷ 10th ಆದ್ಮೇಲೆ ಡಿಪ್ಲೊಮಾ, ಆಮೇಲೆ 2 ವರ್ಷ BSc ಮಾಡ್ಕೊಂಡ್ರೆ ಯು ಡೋಂಟ್ ಹ್ಯಾವ್ ಟು ಸರ್ಚ್ ಜಾಬ್ಸ್ ನಿಮಗೆ ಬರುತ್ತೆ. ಎಸ್ ಮಮತಾ ಮೇಡಮ್, ಫಲಿತಾಂಶ ಏನೋ ಬಂದಿದೆ. ಒಂದು ಕಡೆ ಪೋಷಕರ ಒತ್ತಡ, ಒಂದು ಕಡೆ ಪಕ್ಕದ ಮನೆ, ಸಮಾಜ, ಸಂಬಂಧಿಕರು ಎಲ್ಲ ಒತ್ತಡ ಇದೆ. ಈ ಸಮಯದಲ್ಲಿ ಈ ಒತ್ತಡವನ್ನು ಹೆಂಗೆ ಕಡಿಮೆ ಮಾಡ್ಬೋದು ವಿದ್ಯಾರ್ಥಿಗಳದ್ದು? ಈ ಒತ್ತಡ ಅನ್ನೋದು ಸಣ್ಣ ಹುಟ್ಟಿದ ಮಗುಕಿನ್ನ ವಯಸ್ಸಾಗಿರೋ ಮುದುಕಿರಿಗೂ ಕೂಡ ಇರೋಂಥದ್ದೇ. ಈ ಒತ್ತಡದ ಬೇಸಿಕ್ ಸೋರ್ಸು ಒರಿಜಿನ್ ಏನಂದರೆ, ಪ್ರತಿ ಮನೆಯಲ್ಲೂ ಅವ್ರದೇ ಒಂದು ಡೆಕೋರಮ್ ಇರುತ್ತೆ, ಒಂದು ರೆಕಾರ್ಡ್ ಹೋಲ್ಡರ್ ಇರ್ತಾರೆ. ಸೊ ನೀನು ನನ್ನ ಅಣ್ಣನ ಮಗನ ಸ್ಕೋರ್ಕಿನ್ನ ಜಾಸ್ತಿ ತೆಗಿಬೇಕು ಅನ್ನೋ ರೀತಿ ಈ SSLC ಅಥವಾ PUC ರಿಸಲ್ಟ್ ಬಂದ ತಕ್ಷಣ ಫೋನ್ ಕಾಲ್ಗಳು ಬರೋದು, ಯಾವಾಗೋ ಇಲ್ದಿರೋ ಸಂಬಂಧಿಗಳೆಲ್ಲ ಫೋನ್ ಮಾಡಿ ಕೇಳ್ತಾರೆ, ಏನಾಯ್ತಪ್ಪ ನಿನ್ನ ಮಗಂದು ಅಥವಾ ನಿನ್ನ ಮಗಳದು ಅಂತ. ಅದರಲ್ಲಿ ಮಾತ್ರ ಮೆಮರಿ ತುಂಬ ಚೆನ್ನಾಗಿದೆ. ಸೊ ಈ ಕಂಪ್ಯಾರಿಟಿವ್ ಆಟಿಟ್ಯೂಡ್ ನಮ್ಮ ಇಂಡಿಯನ್ ಪೇರೆಂಟಿಂಗ್ ಏನಿದೆ ಅಲ್ಲ, ಇದೇ ಈ ಒತ್ತಡ ಕಾಸ್ ಮಾಡ್ತಿರೋದು. ಇಲ್ಲಿ ನಮ್ಮ ಮಕ್ಕಳು ಫೇಲ್ಯೂರ್ಗೆ ಹೆದರ್ಕೋತಾ ಇಲ್ಲ, ಸೋತ್ವಿ ಅಂತ ಹೆದರ್ಕೋತಿಲ್ಲ, ಅವರು ಹೆದರ್ಕೊಳ್ತಿರೋದು ಈ ಜಡ್ಜ್ಮೆಂಟ್ಗೆ. ಕಂಪೇರ್ ಮಾಡ್ತಿರಲ್ಲ ನೀವು, ಒಬ್ಬರನ್ನ ಹೋಲಿಕೆ ಮಾಡಿಬಿಟ್ಟು ಅಯ್ಯೋ ಇಷ್ಟೇನಾ ನಮ್ಮ ಮಗ ಇಷ್ಟು ತೆಗೆದ ಅಂತ ಯಾವ ಬಾಯಲ್ಲಿ ಮಾತು ಬರುತ್ತೋ, ಅಥವಾ ತಂದೆ ತಾಯಿನೇ ಎಲ್ಲಾರ್ಕಿನ್ನ ವರ್ಸ್ ಜಡ್ಜ್ ಆಗ್ಬಿಡ್ತಾರೋ, ಪಕ್ಕದ ಮನೆ ಹುಡುಗನಕ್ಕಿನ್ನ ನೀನು ಕೆಟ್ಟದಾಗಿ ತೆಗೆದ್ಬಿಟ್ಟಿಯಲ್ಲ, ಅವನು ಯಾವಾಗಲೂ ಆಡ್ದಾಡ್ತಿದ್ದ, ನೀನು ಹಿಂಗೆ ತೆಗೆದ್ಬಿಟ್ಟಿಯಲ್ಲ, ಒಂದು ಸಣ್ಣ ಮಾತಿರ್ಬೋದು, ಅದು ನಾರ್ಮಲ್ ಟೋನಲ್ಲಿ ನಾವು ಮಾತಾಡೋ ರೀತಿ, ಬಟ್ ಅದು ಆ ಮಗುಗೆ ಅತ್ಯಂತ ಹೆಚ್ಚು ಒತ್ತಡ ಆಗುತ್ತೆ. ಸೊ ತಂದೆ ತಾಯಿಗಳು ದಯವಿಟ್ಟು ಅಂಕನ್ನ ನೀವು ಅಪ್ರಿಷಿಯೇಟ್ ಮಾಡಬೇಡಿ. ಪ್ರಶಂಸೆ ಮಾಡೋಗಿದ್ರೆ ನಿಮ್ಮ ಮಗು ಹಾಕಿರೋ ಶ್ರಮಕ್ಕೆ ಪ್ರಶಸ್ತಿ ಮಾಡಿ. ನೀನು ಎಷ್ಟು ಕಷ್ಟಪಟ್ಟೆ ಅನ್ನೋದು ನಾವು ನೋಡಿದ್ವಿ. ನೀನು ಕೂತ್ಕೊಂಡು 1 ಗಂಟೆ ಕೂತ್ಕೊಂಡು ಓದಿಲ್ದಿರೋ ಮಗು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬಂದಾಗ ನೀನು 4 ಗಂಟೆ 5 ಗಂಟೆ ನೀನು ಓದಿದ್ದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ನಿನ್ನ ಶ್ರಮಕ್ಕೆ ತಕ್ಕ ಹಾಗೆ ನಿನ್ನ ಪ್ರತಿಫಲ ಬಂದಿದೆ, ನಿನ್ನ ಶ್ರಮನ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬೇಕೇ ಹೊರತು ನೀನು ತೆಗೆದಿರೋ ಅಂಕನಲ್ಲ. ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಯಾವ್ದು ಬೆಸ್ಟ್ ಅಂತ ನೀವು ಕೇಳ್ತಾ ಇದ್ದೀರಾ. ತುಂಬ ಹಿಂದೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಯಾರು ಮ್ಯಾಥಮೆಟಿಕಲಿ ಜೀನಿಯಸ್ ಇರ್ತಾರೋ ಅವರು ಅತ್ಯಂತ ಬುದ್ಧಿವಂತರು ಅಂತ ಸೈಕಾಲಜಿ ಡಿಸೈಡ್ ಮಾಡ್ತಾರೆ. IQ, ಯಾರಿಗೆ IQ ತುಂಬ ಮೆನ್ಸಾ ಸ್ಕೋರಲ್ಲಿ 160 ಮೇಲಿದೆ ಇವರು ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ ಹೇಳ್ತಾರೆ. ಬಟ್ ಆ ರೀತಿ ಅಲ್ಲ. ಒಬ್ಬ ಹವಾರ್ಡ್ ಖಂಡಿತ ನಿಜ ಅಲ್ಲ, ಐ ಕಮ್ ಟು ದಟ್. ಸೊ ಈ ರೀತಿ ನಾವು ಹಿಂದೆ ಮೆಷರ್ ಮಾಡ್ತಾ ಇದ್ದಿದ್ದು IQ ಸೈಕಾಲಜಿಸ್ಟ್. ಆಮೇಲೆ ಬರ್ತಾ ಬರ್ತಾ ಹವಾರ್ಡ್ ಗಾರ್ಡ್ನರ್ ಅಂತ ಒಬ್ಬ ಪರಮಾತ್ಮ ಮನುಷ್ಯ ಹೇಳ್ದ ದಟ್ ಪ್ರತಿ ಒಂದು ಮಕ್ಕಳಲ್ಲೂ ಒಂದು ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಇರುತ್ತೆ. ಅದನ್ನ 8 ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ. ಸೊ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರ್ಬೋದು, ಲಾಜಿಕಲ್ ಈಸ್ ಒನ್ ಪಾರ್ಟ್ ಆಫ್ ಇಟ್, ಆಮೇಲೆ ಇಂಟ್ರಾಪರ್ಸನಲ್ ಸ್ಕಿಲ್ಸ್ ಇರ್ಬೋದು, ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರ್ಬೋದು, ಸ್ಪೋರ್ಟ್ಸ್ ಕಿನೆಸ್ಥೆಟಿಕ್ ಸ್ಕಿಲ್ಸ್ ಇರ್ಬೋದು, ಮ್ಯೂಸಿಕಲ್ ಸ್ಕಿಲ್ಸ್ ಇರ್ಬೋದು, ಸೊ ಆಮೇಲೆ ಸ್ಪೇಷಿಯಲ್ ಸೈನ್ಸ್ ಸ್ಕಿಲ್ಸ್ ಇರ್ಬೋದು. ಸೊ ಯಾರಿಗೆ ಯಾವ ಸ್ಕಿಲ್ ಇದೆ ಅನ್ನೋದು ಈ ಮಲ್ಟಿಪಲ್ ಇಂಟೆಲಿಜೆನ್ಸ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಆ ಮಗುಗೆ ಇದು ವ್ಯಕ್ತಿಗತವಾಗಿ ಇನ್ ಬಾರ್ನ್ ಸ್ಕಿಲ್, ಅದು ಇನ್ಹೆರಿಟೆನ್ಸ್ ಸ್ಕಿಲ್. ಅವ್ರು ಅದರ ಮೇಲೆ ಫೋಕಸ್ ಮಾಡಿ ಅದರ ಸಂಬಂಧವಾಗಿ ಅವ್ರು ಏನಾದರೂ ಕೋರ್ಸಸ್ ಮಾಡಿದರೆ ದೇರ್ ಆರ್ ಹೈಯರ್ ಚಾನ್ಸಸ್ ಆಫ್ ಸಕ್ಸಸ್. ಬರ್ತೀನಿ, ಮಾತನಾಡೋಣ. ನಾವು ಮಾತನಾಡ್ತಾ ಇದ್ದೀವಿ SSLC ನಂತರ ಮುಂದೇನು ಅನ್ನುವಂಥ ಪ್ರಶ್ನೆ. ಇವತ್ತು ಆ ಕೋರ್ಸ್ಗಳಿದೆ, ಈ ಕೋರ್ಸ್ಗಳಿದೆ, ತಾಂತ್ರಿಕವಾಗಿದೆ, PUC ಇದೆ, ಎಲ್ಲವೂ ಕೂಡ ಇದೆ. ಆದರೆ ಔದ್ಯೋಗಿಕ ಜಗತ್ತಿನಲ್ಲಿ AI ಎನ್ನುವಂಥದ್ದು ನಮ್ಮ ಕೆಲಸವನ್ನು ಕಿತ್ಕೊಳ್ತಾ ಇದೆ. ಇದರ ವಿರುದ್ಧ ಹೋರಾಟ ಹೆಂಗೆ, ನಾವು ಹೆಂಗೆ ಮುಂದೆ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಮಾತಾಡ್ತಾ ಇದ್ದೇವೆ. SSLC ನಂತರ ಏನು ಅಂತ. ಕೃಷ್ಣ ಸರ್, ಎಲ್ಲ ಶಿಕ್ಷಣದ ಉದ್ದೇಶ ಒಂದು ಬದುಕನ್ನು ಕಟ್ಕೊಳ್ಬೇಕು ಅಂತ. ನೀವು ಯಾವುದೇ ಕೋರ್ಸಿಗೆ ಹೋಗಲಿ ಬದುಕನ್ನು ಕಟ್ಕೊಳ್ಳೋದು. ಈಗಿರುವಂಥ ಪ್ರಶ್ನೆ, ಮುಂದಿನ 5-10 ವರ್ಷಗಳಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಹೆಚ್ಚು ಉದ್ಯೋಗಗಳನ್ನು ಕಾಣಬಹುದು? ಸರ್, ಇದು ಉದ್ಯೋಗ ಅನ್ನೋಕ್ಕೆ ಬರೀ ಶಿಕ್ಷಣದಿಂದಾನೇ ಸಿಗತ್ತೆ ಅನ್ನೋ ಸುಳ್ಳು. ಕರೆಕ್ಟು. ಉದ್ಯಮಿನೂ ಆಗ್ಬೋದು. ಹೌದು. ಒಬ್ಬ ಎಂಟರ್ಪ್ರೆನ್ಯೂರ್ ಆಗಬೇಕು ಅಂದರೆ ಬರೀ ಎಂಜಿನಿಯರ್ ಆಗಬೇಕು ಅಂತಲ್ಲ, ಬರೀ SLC ಪಾಸ್ ಮಾಡಿದ್ರು ಒಬ್ಬ ಉದ್ಯಮಿ ಆಗ್ಬೋದು, ವ್ಯಾಪಾರಸ್ಥ ಆಗ್ಬೋದು. ಕರೆಕ್ಟು. ಇವಾಗ ತರಕಾರಿ ಮಾರೋರು ಏನೋ ಅವ್ರು ಬಡವರು ಅಂತನಾ? ಇಲ್ಲ. ಟ್ರೇಡಿಂಗ್ ಮಾಡೋರು ಏನೋ ಅವ್ರು ಪೆದ್ರು ಅಂತನಾ? ಇಲ್ಲ.
ಅಥವಾ ಶಿಕ್ಷಣದಲ್ಲಿ ರ್ಯಾಂಕ್ ಬಂದ್ಬಿಟ್ರೆ ಅವನೇನು ಬುದ್ಧಿವಂತ ಬದುಕೋಕ್ಕಾಗತ್ತೆ ಅಂದರೆ ಖಂಡಿತ ಆ ಥರ ಅಲ್ಲ. ಕರೆಕ್ಟ್. ನನ್ನ ಕೇಳಿದ್ರೆ ಇವಾಗ ಒಂದು 8ನೇ ಕ್ಲಾಸಿಗೆ ಬಂದಿದ್ದಾನೆ ಅಂದರೆ ಅವನು ಮಿಡ್ಲ್ ಸ್ಕೂಲ್ ಬಂದು 8ನೇ ಕ್ಲಾಸಿಗೆ ಬಂದಿದ್ದಾನೆ, 8 6 14 ವಯಸ್ಸಾಗಿರುತ್ತೆ. ಆ ಟೀನೇಜ್ ಆಗಿ ಒಂದು ಲೆವೆಲ್ಗೆ ಬಂದಿರ್ತಾನೆ. ಮಕ್ಕಳು ಕೂಡ ಆ ಒಂದು ಹಂತಕ್ಕೆ ಬಂದಾಗ ಪೋಷಕರು ಅಂದರೆ ಪೇರೆಂಟ್ಸು, ಇದರಲ್ಲಿ ಪೋಷಕರು ಆಮೇಲೆ ಶಿಕ್ಷಕರು ಎರಡರದ್ದು ಜವಾಬ್ದಾರಿ ಇದೆ ಅಂತ ಹೇಳ್ತೀನಿ. ಪೋಷಕ ಶಿಕ್ಷಕ, ನಾ ಯಾವತ್ತೂ ಹೇಳ್ತೀನಿ ಶಿಕ್ಷಕ ಶಿಕ್ಷಕಿ ಶಿಕ್ಷಣದ ಕಣ್ಣು ಅಂತ ಹೇಳ್ತೀನಿ. ಒಬ್ಬ ಮೇಸ್ಟ್ರಿಗೆ ಅಥವಾ ಒಂದು ಸೈಕಾಲಜಿಸ್ಟ್ಗೆ ಅಥವಾ ಕೌನ್ಸಿಲರ್ಗೆ ಆ ಹುಡುಗ ಮಾತಾಡೋ ರೀತಿಯಲ್ಲಿ ಇವನು ಯಾವುದ್ರಲ್ಲಿ ಬುದ್ಧಿವಂತ, ಇವನು ಯಾವುದ್ರಲ್ಲಿ ಚುರುಕಾಗಿದೆ ಅಂತ ಒಂದು ಗೊತ್ತ, ಅದನ್ನು ಒಂದು ಗುರುತುಡಿಯೋ ಪದ್ಧತಿನೂ ಒಂದಿರಬೇಕು. ಕರೆಕ್ಟು. ಅವನು ಒಂದು 8th ಸ್ಟ್ಯಾಂಡರ್ಡ್ ನಮ್ಮ ಕಾಲದಲ್ಲಿ 8th ಸ್ಟ್ಯಾಂಡರ್ಡ್ ಬಂದಾಗಲೇ ಅವನು 9th ಬರೋಷ್ಟಾಗಲೇ ಅವನು ಆಪ್ಷನಲ್ಸ್ ಅಂತ ಚೂಸ್ ಮಾಡಬೇಕಾಗಿತ್ತು. PCM PCB ಇಲ್ಲ ಅಂದರೆ ಸೆಲೆಕ್ಟ್ ಮಾಡಬೇಕಿತ್ತು. ಇವಾಗ SLC ತನಕ ಕಾಮನ್ನ ಓಡಿಸ್ಬಿಡ್ತಾರೆ. ಅದು ಅವಾಗ ಏನಾಗತ್ತೆ ಅಂದರೆ ಅವನು ಹಿಂದೆ ಮುಂದೆ ಗೊತ್ತಾಗಲ್ಲ, ಅವನು ಫಾಲ್ ಬ್ಯಾಕ್ ಇಲ್ವೇ ಇಲ್ಲ. ನೀಟ್ ಅಂದರೆ ಇದಕ್ಕೆ ಬಾ, ಅಲ್ಲಿಂದ ಇದಕ್ಕೆ ಹೋಗೋದು ಅಂತ ಹೇಳ್ತಾನೆ. ಇವಾಗ SLC ಮಾಡಿದ್ಮೇಲೆ ಡಿಗ್ರಿನೇ ಮಾಡಬೇಕು ಅಂತ ಏನು ಕಡ್ಡಾಯ ಇಲ್ವಲ್ಲ. ಇವಾಗ ಎಕ್ಸಾಂಪಲ್ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅಂತವರು, ಅವರು ಕೂಡ ಸ್ಕೂಲ್ ಆಫ್ ಇಂಜಿನಿಯರಿಂಗಲ್ಲಿ ಪೂನಾಲ್ಲಿ ಹೋಗ್ಬಿಟ್ಟು ಅವರು ಆಗಿನ ಕಾಲದಲ್ಲಿ LCE ಅಂತ ಮಾಡಿದ್ದು, ಯಾವ ಡಿಗ್ರಿ ಇಂಜಿನಿಯರಿಂಗ್ ಅಲ್ಲ. ಇವಾಗ ಅಂಥವ್ರು ಇಡೀ ಪ್ರಪಂಚಕ್ಕೆ ಅಂತ ದೊಡ್ಡ ಒಂದು ಇಂಜಿನಿಯರ್ ಆಗಲಿಲ್ವಾ. ಸೊ ಆದ್ದರಿಂದ ನಮ್ಮ ಎಕ್ಸಾಂಪಲ್ MEA ಪಾಲಿಟೆಕ್ನಿಕ್ ಇದೆ, SJB ಅಂತಿದೆ. ನಮ್ಮ ಪುಟ್ಟಣ್ಣ ಕಣಗಾಲ ಅಂತ ಅವರು ಡಿಪ್ಲೊಮಾ ಇನ್ ಫೋಟೋಗ್ರಫಿ ಇಲ್ವಾ, ಸಿನಿಮಾಟೋಗ್ರಫಿ ಅಂತ ಇಲ್ವಾ, ಅಥವಾ ಏನೇ ಒಂದು ಆರ್ಟ್ ಅಂಡ್ ಇದರಲ್ಲಿ ಡ್ರಾಮಾಟಿಕ್ಸು ಅಂತ ಇಂತೆಲ್ಲ ಮಾಡಿದವರಲ್ಲ ಇಲ್ವಾ. ಸೊ ಆದ್ದರಿಂದ ಆರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಮಕ್ಕಳಿಗೆ ಏನು ಇಷ್ಟ ಇರುತ್ತೋ ಅದಕ್ಕೆ ಪೇರೆಂಟ್ಸು ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರೆ ಈ ಥರ ಪರ್ಸೆಂಟೇಜ್ ಆಫ್ ಫೇಲ್ಯೂರು ಪ್ರಾಬ್ಲಮ್ ಬರಲ್ಲ, ಡಿಸಪಾಯಿಂಟ್ಮೆಂಟು ಆಗಲ್ಲ, ಈ ಥರ ಆಮೇಲೆ ಸೂಯಿಸೈಡ್ ಮಣ್ಣು ಮಸಿ ಇಂಥ ಕ್ವಶನ್ನು ಬರಲ್ಲ. ಆಮೇಲೆ ಅವರಾಗೆ ಅವರು ಟ್ರೇಡೋ ಅಥವಾ ವೃತ್ತಿನೋ ಪ್ರೊಫೆಷನ್ ಅವರೇ ಚೂಸ್ ಮಾಡ್ಕೊಳ್ತಾರೆ. ಅವರು ಈಗಿನ ಕಾಲದ ಮಕ್ಕಳು ನಮಗಿಂತ ಖಂಡಿತ ಬುದ್ಧಿವಂತರೆ, ಒಪ್ಕೊಳ್ಳೋಂಥ ಮಾತು. ಸೊ ಆಮೇಲೆ ಆಪ್ಷನ್ಸ್ ಅಂತೂ ಈಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಇದೆ. ಜಾಬ್ ಸಿಗಲ್ಲ ಅನ್ನೋದು ಮಾತ್ರ ಇಲ್ಲ, 2 ಕಂಪ್ಯೂಟರ್ ಇದ್ಕೊಂಡು ಡಾಟಾ ಎಂಟ್ರಿ ಮಾಡ್ತು ಅಂತಾನೆ ಅವನು ಒಂದು ಸಿಗತ್ತೆ. ಏನೂ ಇಲ್ಲ ಅಂತ ಹೇಳಿದ್ರೆ ಬರೀ ಒಂದು ಸ್ಕೂಟ್ರ್ ಇಟ್ಕೊಂಡ್ರೆ ಸ್ವಿಗ್ಗಿಲೇ ಸಂಪಾದಿಸ್ತಾನೆ. ಆಮೇಲೆ ಎಷ್ಟೋ ಜನ MA ಮಾಡಿದವರು ಬಸ್ಸಲ್ಲಿ ಕಂಡಕ್ಟರ್ ಆದವರು ಇದ್ದಾರೆ. ನಾನು ಆರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಇವಾಗೆಲ್ಲ ಶಿಕ್ಷಣಕ್ಕೆ ಬೇಕಾದ ಶಿಕ್ಷಕರೇ ಮೇಸ್ಟ್ರುಗಳಿಲ್ಲ ರೀ ಎಷ್ಟೋ ಕಡೆ. ವೈ ನಾಟ್ ವಿ ಎಂಕರೇಜ್, ಎಲ್ಲ ಕಡೆನೂ ಕ್ಯಾಂಪಸ್ ರಿಕ್ರೂಟ್ಮೆಂಟು ಎಲ್ಲ ಸಬ್ಜೆಕ್ಟ್ಗೂ ಇದೆ. ಮೇಸ್ಟ್ರಿಗೆ ಎಲ್ರಿ ಇದೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ. ನಾವು ಯಾಕೆ ಮಕ್ಕಳನ್ನ ನೀವು ಒಳ್ಳೆ ಚೆನ್ನಾಗಿ ಓದಿ ನೀನು ಒಂದು ಶಿಕ್ಷಕ ಆಗೋ, ಒಬ್ಬ ಮೇಸ್ಟ್ರ್ ಆಗೋ, ನೀವು ಒಂದು ಪಾಠ ಹೇಳ್ಕೊಡೋನಾಗೋ, ಒಂದು ಸಮಾಜ ಬೆಳೆಸೋಕ್ಕಾಗೋ ಅಂತ ಯಾಕೆ ಅದನ್ನು ನಾವು ಮಾಡಿಕೊಡ್ದು? ನಾನು ನಿಮ್ಮ ಪ್ರಶ್ನೆಗೆ ಬರ್ತೀನಿ ಸರ್. ನೀವು ಪಾಯಿಂಟಿಗೆ ಬಂದಿದ್ದೀರಿ, ಅನೇಕ ಜನ ಕಂಡಕ್ಟರ್ಗಳಾಗಿದ್ದಾರೆ, ಶಿಕ್ಷಕರಾಗಿ, ಈ ಪ್ರಶ್ನೆಗೆ ಬರ್ತೀನಿ. ಬಟ್ ನಮ್ಮಲ್ಲಿ ಒಂದು ಮನೋಭಾವ ಪೋಷಕರಿಗೆ ಬಂದಿದೆ. ನನ್ನ ಮಗ ಅಥವಾ ಮಗಳು ಒಂದು ಸರ್ಕಾರಿ ಹುದ್ದೆನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಮನೋಭಾವ ದೊಡ್ಡ ಮಟ್ಟದಲ್ಲಿ ಇವತ್ತು ಬಂದಿದೆ. ಇದು ಒಂದು ಪಾರ್ಟು. ಈ ಪಾರ್ಟಿನ ಜೊತೆಗೆ ಸರ್ಕಾರಿ ನೇಮಕಾತಿಗಳು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥ ಚರ್ಚೆ ಕೂಡ ಇದೆ. ಇಲ್ಲ, ಈ ಪಾಯಿಂಟ್ಗೆ ನಾನು ಸ್ಟ್ರೈಟ್ ಅವೇ ಆನ್ಸರ್ ಹೇಳ್ಬಿಡ್ತೀನಿ. ಮುಂಚೆ ಸರ್ಕಾರಿ ಯಾತಕ್ಕೆ ಬೇಕು ಅಂದರೆ ಈವನ್ ನಮ್ಮಲ್ಲೂ ಕೂಡ ಎಲ್ಲೆಲ್ಲ ದೊಡ್ಡವ್ರು ಎಂಥವ್ರು ಅಂದರೆ ಶಿಕ್ಷಣ ಅವ್ರಿಗೆ ಪ್ರೈವೇಟ್ ಆಗಲಿ, ಕೆಲಸ ಮಾತ್ರ ಸರ್ಕಾರಕ್ಕೆ ಹೋಗ್ಲಿ ಅಂತ. ಇವಾಗ ಅದು ಮುಂಚೆ ಆ ಪೆನ್ಷನ್ ಅನ್ನೋದು ಆ ಟೆನ್ಷನ್ನೇ. ಇವಾಗ ಆ ಪೆನ್ಷನ್ ಅನ್ನೋದು ಹೊಟ್ಟಾಯ್ತು. ನಾನು ಬ್ಯಾಂಕಲ್ಲಿ ಇದ್ದೋನು, ಸರ್ಕಾರಿ ಸೆಂಟ್ರಲ್ ಗೌರ್ಮೆಂಟಲ್ಲೂ ಪೆನ್ಷನ್ ತೆಗೆದಾಕಿದ್ರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ತೆಗೆದಾಕ್ಬಿಟ್ರು. ಇವಾಗೆಲ್ಲೂ ಅದೆಲ್ಲ ಏನೂ ಇಲ್ಲ ಇವಾಗ. ಆದ್ರಿಂದ ಇವಾಗ ಎಲ್ಲಿ ಕೆಲಸ ಸಿಗತ್ತೆ ಅಲ್ಲಿ ಓಡೋಗ್ಲೇಬೇಕು ಇವಾಗ ಅವನು. ಓಕೆ, ಸರ್ಕಾರಿ ಕೆಲಸ ಅನ್ನೋದು ಇವಾಗೆಲ್ಲ ಎಲ್ಲ ಆ ಗ್ಯಾರಂಟೀಡ್ ಅನ್ನೋ ವರ್ಡ್ ಹೊಟ್ಟೋಯ್ತು ಸರ್. ಧಾರವಾಡ ನಗರದಲ್ಲಿ ಲಕ್ಷಾಂತರ ಜನ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋದನ್ನು ನೋಡಿದ್ರೆ ಎಷ್ಟು ಜನ ಟ್ರೈ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕದಿಂದ ಇದೇ ಬೆಂಗಳೂರಿನ ವಿಜಯನಗರಕ್ಕೆ ಬಂದು ಎಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾರೆ. ಪರಿಸ್ಥಿತಿಗಳು ಏನಾಗಿದೆ ಅವರದ್ದೆಲ್ಲವೂ ಕೂಡ. ಈ ಆಲೋಚನೆ ಸಹಜವಾಗಿ SSLC ಮುಗಿದ ತಕ್ಷಣ ನಾನು ಯಾವ ಕಡೆ ಹೋಗಬೇಕು ಅನ್ನೋದ್ರ ಮೇಲೂ ಕೂಡ ಈ ಟೋಟಲ್ ಕಾನ್ಸೆಪ್ಟ್ ನಿಂತಿರುತ್ತಲ್ಲ ಅಂತ ನನ್ನ ಪ್ರಶ್ನೆ. ಸರ್, ಬುದ್ಧಿವಂತ ಮಕ್ಕಳು ಅವರವರೇ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಎಷ್ಟೋ ಏನಾಗ್ತದೆ ಇದರಲ್ಲಿ ಪೇರೆಂಟ್ಸ್ ಕೂಡ ಅವ್ರ ಬ್ಯಾಕ್ಗ್ರೌಂಡ್ ಅಕಸ್ಮಾತ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಗೈಡೆನ್ಸ್ ಕೊಡೋಕ್ಕಾಗಲ್ಲ, ಅಡ್ವೈಸರಿ ಮಾಡೋಕ್ಕಾಗಲ್ಲ. ಇವಾಗ ನಾನು ಒಬ್ಬ 3 ಮಕ್ಕಳ ತಂದೆ, ನಾನು ಕೂಡ HMT ಇಂದ ಹೆಣ್ಣು ಮಕ್ಕಳ ತಂದೆ. ನಾನು ಒಂದು ಸ್ಟೇಜಿಗೆ ಬಂದಾಗ ಮಕ್ಕಳನ್ನು ನಾನು ದೊಡ್ಡವಳನ್ನು ಕೇಳಿದೆ, ಅಮ್ಮ ನೀನು ಇವಾಗ SLC ಮಂದಿ ಏನು ಮಾಡಬೇಕು ಅಂದರೆ ಅವಳು ಒಬ್ಬಳು ಫಸ್ಟ್ ಸ್ಟ್ರೈಟಾಗಿ ಹೇಳೋದು ಸೈನ್ಸ್ ಬೇಡ ಅಂತ ಹೇಳೋದು, ಮುಗಿದೋಯ್ತು. ಎಸ್ ಸರ್. ಎರಡನೇ ಕೇಳಿದೆ ಅವಳನ್ನ,
ಸೇಮ್ ಆಸ್ ದೊಡ್ಡವಳು ಅಂತ ಹೇಳಿದ್ಲು. ನಾನು ಗೊತ್ತಾಯ್ತು, ಓಹೋ ಮಕ್ಕಳು ಈ ಥರ ಹೇಳ್ತಾರಾ, ಆಯ್ತಮ್ಮ ನಾನೇ ಕಾಂಪ್ರಮೈಸ್ ಅಂತೇಳಿ ನೀ ಏನು ಇಷ್ಟ ಮಾಡಬೇಕು ಅಂತಿರೋ ಮಾಡಿ, ಅದಕ್ಕೆ ನಾನು ಸಲಹೆ ಉತ್ತೇಜನ ಕೊಡ್ತೀನಿ, ಬಟ್ ಕಮ್ಔಟ್ ಸಕ್ಸಸ್ಫುಲಿ ಅಂತ ಹೇಳಿದೆ. ಎಸ್ ಸರ್. ಆ ಒಂದು ಎಂಕರೇಜ್ಮೆಂಟ್ ಕೊಟ್ಟಿದ್ದೆ. ಇವತ್ತು 3 ಮಕ್ಕಳು ಒಳ್ಳೆ ಪ್ರಜೆಗಳಾಗಿದ್ದಾರೆ. Yes, sir. ನಾ ಸಕ್ಸಸ್ ಅಂತ ವರ್ಡ್ ಹೇಳಲ್ಲ, ಒಳ್ಳೆ ಪ್ರಜೆಗಳಾಗಿದ್ದಾರೆ ಅಂತ ನಾನು ಕರೆಕ್ಟ್ ಕರೆಕ್ಟ್. ಐ ಮೀನ್ ಸರ್, ಕೆಲವೊಂದಿಷ್ಟು ಜನಕ್ಕೆ ಗೊಂದಲ ಇದೆ. ಈಗ ಉತ್ತರ ಕರ್ನಾಟಕ ಭಾಗದ ಕಡೆಗಳಿಗೆ ಹೋದರೆ SSLC ಮುಗಿದ ತಕ್ಷಣ ನಾನು ಧಾರವಾಡದಂಥ ನಗರಗಳಿಗೆ ಹೋಗಿ, ಯಾಕಂದರೆ ವಿದ್ಯಾಕಾಶಿ ಅಂತ ಕರೀತಾರೆ, ನಾನು ಅಲ್ಲಿ ಓದಬೇಕು ಅಂತ. ಕೆಲವೊಂದಿಷ್ಟು ಜನಕ್ಕೆ ಬೆಂಗಳೂರಿಗೆ ಬರಬೇಕು ಅನ್ನುವಂಥ ಕನಸು, ಕೆಲವೊಂದಿಷ್ಟು ಜನ ದಾವಣಗೆರೆ, ಮೂಡುಬಿದ್ರೆ, ಚಿಕ್ಕಮಗಳೂರು. ಈ ಗೊಂದಲ ಪೋಷಕರಲ್ಲೂ ಕೂಡ ಇದೆ. ನನ್ನ ಮಗ ಅಥವಾ ಮಗಳನ್ನು ನಗರ ಪ್ರದೇಶಕ್ಕೆ ಕಳಿಸ್ಬೇಕು ಅಥವಾ ಸ್ಥಳೀಯ ಮಟ್ಟದಲ್ಲೇ ಓದಿಸ್ಬೇಕು ಅಂತ. ಈ ಪ್ರಶ್ನೆಗೆ ಏನು ಅನ್ಸುತ್ತೆ ನಿಮಗೆ? ಸೊ ಇದು ಶುರುವಾಗಿದ್ದು 10 ವರ್ಷ ಹಿಂದ್ಗಡೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ನ ಪ್ರೋತ್ಸಾಹನೆ ಕೊಟ್ಟು, ಇವಾಗ ಕೋಟಾ ಅಂತ ಇತ್ತು, ಇವಾಗ ಇಡೀ ದೇಶದಲ್ಲಿ ಕೋಟೆಗಳು ಆಗ್ಬಿಟ್ಟಿದೆ. ಅದು ಬೇರೆ ಬೇರೆ ಕಡೆ ನಮ್ಮ ರಾಜ್ಯದಲ್ಲೂ ಇದೆ. ನೋಡಿ, ಅದು ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ, ಅಲ್ಲಿ 2,000 ಮಕ್ಕಳು ಇರ್ಬೋದು, 3,000, 4,000. ಈ ಎಲ್ಲ ದೊಡ್ಡ ದೊಡ್ಡ ರೆಸಿಡೆನ್ಷಿಯಲ್ ಸೆಂಟರ್ಸಲ್ಲಿ ಪ್ರಾಸೆಸ್ ಸೆಂಟ್ರಿಕ್ ಇರುತ್ತೆ. ಅಲ್ಲಿ ಯಾರ ಮಗ ಇರಲಿ, ಯಾರ ಮಗಳಿರಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಇರಲ್ಲ. ಅವ್ರು ಹೆಂಗಂದ್ರೆ ಇವರೆಲ್ಲರನ್ನ ಒಂದು ಟೆಸ್ಟ್ ಕೊಡಬೇಕು. ಟೆಸ್ಟ್ ಆದಮೇಲೆ ಡಿವೈಡ್ ದಮ್ ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್. ಇವರು ಟಾಪರ್ಸು, ರ್ಯಾಂಕರ್ಸು, ಇವರು ಬ್ಯಾಂಕರ್ಸು. ಅಂದರೆ ದುಡ್ಡು ಬಂದ್ಬಿಟ್ಟಿದೆ, ಇವರಿಗೆ ಇವಾಗ ಇಷ್ಟೇ ಕಲಿಸ್ಬೇಕು. ನಾನು ನೆನ್ನೆನೇ ಮಾತಾಡ್ತಾ ಇದ್ದು ಪೇರೆಂಟ್ಗೆ, ಅವ್ರು ಒಂದು ತುಂಬ ಒಳ್ಳೆ ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಅಡ್ಮಿಷನ್ ತಗೊಂಡ್ರು. ಕೌನ್ಸಿಲರ್ ಹೇಳಿಬಿಟ್ರು, ನಾವು 1 ವರ್ಷ ಎಲ್ರಿಗೂ ಸೇಮ್ ಕ್ಲಾಸಲ್ಲಿ ಇಡ್ತೀವಿ, 1 ವರ್ಷ ಆದಮೇಲೆ ನಾವು ಡಿಸ್ಕ್ರಿಮಿನೇಟ್ ಮಾಡ್ತೀವಿ. ಈ ವರ್ಡ್ ಯೂಸ್ ಮಾಡಿದ್ರು ಅವರು, ಡಿಸ್ಕ್ರಿಮಿನೇಟ್ ಮಾಡ್ತೀವಿ. ಏನಂದ್ರೆ ವಿ ವಾಂಟ್ ಹಾರ್ಸಸ್ ಸೆಪರೇಟೆಡ್ ಫ್ರಮ್ ಡಾಂಕೀಸ್. ಇವರೆಲ್ಲ ಏನು ಮಾಡಲ್ಲ ಇವಾಗ. ಇವರು ಯಾಕಂದ್ರೆ ಇವರು ಈ ಹಾರ್ಸಸ್ ಮೇಲೆ ಅವ್ರು ಕಷ್ಟಪಟ್ರೆ ಅವ್ರಿಗೆ ಪೇಪರಲ್ಲಿ ಆ್ಯಡ್ ಕೊಡೋಕ್ಕೆ ಹುಡುಗರು ಸಿಗ್ತಾರೆ. ಕಾಲೇಜಿನ ಪ್ರೆಸ್ಟೀಜು ಅಂತಾರೆ, ಕಾಲೇಜಿನ ಪ್ರೆಸ್ಟೀಜು. ಸೊ ಈ ಎಲ್ಲ ಕಡೆ ಎಲ್ಲೆಲ್ಲಿ ಇದೆಯೋ ಅದರಲ್ಲಿ ನಿಮ್ಮ ಮಗು ಹೋಗಿ ಹೋಮ್ ಸಿಕ್ ಆಗದೆ ಅಲ್ಲಿ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕೆ ಆಗದ್ರೆ ಕಳಿಸಿ, ಇಲ್ಲಾಂದರೆ ಕಳಿಸ್ಬೇಡಿ. ಯಾಕಂದರೆ ಕೆಲವು ಮಕ್ಕಳಿಗೆ ಆಲ್ಮೋಸ್ಟ್ 25% ಮಕ್ಕಳು ಈ ಎಲ್ಲ ಕಡೆ ಡ್ರಾಪ್ ಔಟ್ ಆಗ್ತಾರೆ ವಿತಿನ್ 3 months. ಸೊ ಅದಕ್ಕೆ ನೀವು ಆಲ್ರೆಡಿ ಟೆಸ್ಟಿಂಗ್ ಮಾಡಿರಬೇಕು. ಟೆಸ್ಟಿಂಗ್ ಮಾಡಿಲ್ಲ, ಪಕ್ಕದ ಮನೆಯವ್ರು ಕಳಿಸಿದ್ರು, ನಮ್ಮ ರಿಲೇಟಿವ್ಸ್ ಕಳಿಸಿದ್ರು, ಕಳಿಸ್ಬಿಟ್ರೆ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಅವ್ರದ್ದು ಮೋಟಿವೇಶನ್ ಹೋಯ್ತು, ಕಾನ್ಫಿಡೆನ್ಸ್ ಹೋಯ್ತು. ನೋಡಿ, ಇನ್ನೊಂದು ಮಾತು ಹೇಳ್ತೀನಿ ನಾನು, ಕೆಲವು ಪೇರೆಂಟ್ಸ್ ಫೋರ್ಸ್ ಮಾಡ್ತಾರೆ, ನೀನು ಸೈನ್ಸ್ ಮಾಡ್ಕೋ. ನಾನು ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ಸರ್. ನಾನೇನೋ ಪೊಲೀಸ್ ಆಗಬೇಕು ಅಂತ ಆಗಿದ್ದೆ, ಬಟ್ ನನ್ನ ಕೈಲಿಂದ ಆಗಲಿಲ್ಲ, ಅಟ್ಲೀಸ್ಟ್ ನನ್ನ ಮಗನಾದರೂ ಮಾಡಬೇಕು ಅಂತ. ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದೆ, ಡಾಕ್ಟರ್ ಆಗಲಿ, ನನ್ನ ಮಗಳಾದರೂ ಡಾಕ್ಟರ್ ಆಗಲಿ ಅಂತ. ಸೊ ಇದು ಇಂಡಿಯನ್ ಪೇರೆಂಟಿಂಗ್. ಬರ್ತೀನಿ ಪ್ಲೀಸ್ ಸರ್. ಆಕ್ಚುಲಿ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಇಂಡಿಯನ್ ಪೇರೆಂಟಿಂಗ್. ನಮ್ಮ ಸಿನಿಮಾನ ನಾವು ನೋಡಿಲ್ಲ, ನಮ್ಮ ಮಕ್ಕಳು ನೋಡಬೇಕು ಅಂತ ಇರುತ್ತೆ. ನೋಡಿ, ನಿಮ್ಮ ಮಗು ನಿಮ್ಮ ತರಾನೇ ಆಗ್ಬೇಕಂತ ರೂಲ್ ಇಲ್ಲ, ನಿಮ್ಗಿಂತ ಒಳ್ಳೆಯವ್ರು ಆಗಲಿ. ಕರೆಕ್ಟ್. ನಾನು ಸರ್ ಹೇಳ್ತಾರಲ್ಲ ಆಸಕ್ತಿ ಅಂತ, ಐ ಡೆಫಿನೆಟ್ಲಿ ಸೇ ಇಂಟ್ರೆಸ್ಟು ಆಸಕ್ತಿನ ನೋಡಬೇಕು, ಆದರೆ ಸಾಮರ್ಥ್ಯನೂ ನೋಡಿ ಪ್ಲೀಸ್. ಅವ್ರು ಏನು ಹೇಳ್ತಾರೆ ಅದಕ್ಕೆ ಬ್ಲೈಂಡ್ಲಿ ಎಸ್ ಕೊಟ್ಬಿಟ್ರೆ, ಇವಾಗ ಹೆಂಗಿದೆ ಗೊತ್ತಾ ಸರ್, ಇವಾಗ ತುಂಬಾ ಪ್ರೆಷರ್ ಇದೆ. ಇವಾಗ ಒಂದು ಆವ್ರೇಜ್ ಟೀನೇಜರ್ ಹತ್ರ 10 ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಸರ್. ಹೌದು. ಪೇರೆಂಟ್ಸ್ಗೆ ಗೊತ್ತಿಲ್ಲ, ಅವ್ರವರೇ ಫಾಲೋ ಮಾಡ್ಕೊಂಡು ಅವ್ರವರೇ 100 ಫಾಲೋವರ್ 200 ಫಾಲೋವರ್ಗೆ ದೇ ಆರ್ ಥಿಂಕಿಂಗ್ ದೇ ಆರ್ ಸೆಲೆಬ್ರಿಟೀಸ್. ಫೇಕ್ ಫೇಕ್ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ರಿಯಾಲಿಟಿ ಚೆಕ್, ಒಂದು ಕೌನ್ಸಿಲರ್ ಯಾರೇ ಇರಲಿ, ಮೀಟ್ ಸಂಬಡಿ ಹೂ ವಿಲ್ ಅಸೆಸ್ ಅಂಡ್ ಶೋ ಯು ಅ ಮಿರರ್. ನೋಡಪ್ಪ, ನನ್ನ ಮೇನ್ ಪಾಯಿಂಟ್ ಬಂದು ಸರ್, ಯಾರೋ ಒಬ್ಬ SSLC ವಿದ್ಯಾರ್ಥಿ ಇವತ್ತು ಫಲಿತಾಂಶ ಬಂದವನು, ನಾನು UPSC ಮಾಡಬೇಕು ಅನ್ನೋ ಕನಸಿರುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಮೈಂಡ್ ಸೆಟ್ ಇದೆ, ಆರ್ಟ್ಸ್ ಮಾಡಿದವರು UPSC, ಸೈನ್ಸ್ ಬ್ಯಾಕ್ಗ್ರೌಂಡ್, ಎಂಜಿನಿಯರ್ ಬ್ಯಾಕ್ಗ್ರೌಂಡಿಂದ ಬಂದವರು UPSC ಜಾಸ್ತಿ ಕ್ಲಿಯರ್ ಮಾಡ್ತಾರೇನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಇಲ್ಲ ಸರ್, ಆಕ್ಚುಲಿ UPSC ಸಿಲೆಬಸ್ ಇಸ್ ಟೋಟಲಿ ಡೀಲಿಂಗ್ ಫ್ರಮ್ ಆಕ್ಚುಯಲ್ ಇವಾಗ ಏನು ನಡೀತಾ ಇದೆ. ಹೌದು, ನಾನು ನೋಡ್ದಂಗೆ ಯಾವ ಸ್ಟೂಡೆಂಟ್ಸು ಫಸ್ಟ್ ಇಯರ್ ಡಿಗ್ರಿಯಿಂದ ಒಂದು ಸ್ಕೆಡ್ಯೂಲ್ ಮಾಡಿಕೊಂಡು ಸ್ಟ್ರಾಟಜಿ, UPSC ಇಸ್ ಅ ಸ್ಟ್ರಾಟಜಿ ಗೇಮ್. ಹೌದು, ನೀವು ಪ್ರಿಲಿಮ್ಸ್ ಇರ್ಬೋದು, ರಿಟರ್ನ್ ಇರ್ಬೋದು, ಇಂಟರ್ವ್ಯೂ, ಎಲ್ಲದಕ್ಕೆ ಸ್ಟ್ರಾಟಜಿ ಇದೆ. ಸೊ 10th ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದೇನು ಡಿಸೈಡ್ ಮಾಡಲ್ಲ ವೆದರ್ ಯು ವಿಲ್ ಕ್ರ್ಯಾಕ್ ಆರ್ ನಾಟ್ ಕ್ರ್ಯಾಕ್. ಕರೆಕ್ಟ್. ಈ ಒಂದು ಮಾತನ್ನ ತಿಳ್ಕೊಳ್ಳಿ. ಸೈನ್ಸ್ ಅವರು ಮಾಡ್ತಾರೆ, ತುಂಬಾ ಡಾಕ್ಟರ್ಸು ಮಾಡಿದ್ದಾರೆ, ತುಂಬಾ ಇಂಜಿನಿಯರ್ಸ್ ಮಾಡಿದ್ದಾರೆ, ಲಾಯರ್ಸ್ ಮಾಡಿದ್ದಾರೆ, ಅಮೆರಿಕಾಗ್ ಹೋಗಿ ಅಲ್ಲಿ ಕೆಲಸ ಮಾಡಿ ವಾಪಸ್ ಬಂದು ಮಾಡಿದ್ದಾರೆ UPSC. ಯಾಕೆಂದ್ರೆ ದೇ ರಿಯಲೈಸ್ ದಿ ರಿಯಲ್ ಪವರ್ ಆಫ್ UPSC ಆದ್ಮೇಲೆ ಅವರು IAS IPS ಆಗ್ಬಿಟ್ರೆ ಎಷ್ಟು ಪವರ್ ಇರತ್ತಂತ ಅವ್ರಿಗೆ ಗೊತ್ತಾಯ್ತು. ಹೌದು. ಸೊ
ಯಾರಿಗೆ ಎಷ್ಟೇ ಮಾರ್ಕ್ಸ್ ಬಂದಿರಲಿ ಇವತ್ತು 10th ಅಲ್ಲಿ ಯು ಆಲ್ ಆರ್ ಗುಡ್ ಫಾರ್ UPSC. ಓಕೆ, ನಿಮ್ಮ ಮೈಂಡ್ ಸೆಟ್ನ ಸ್ಟ್ರಾಂಗ್ ಮಾಡಿಕೊಂಡು ಸ್ಟ್ರಾಟಜಿ ಫಾಲೋ ಮಾಡಿ ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ UPSC. ಎಸ್ ಮೇಡಮ್, ನೀವೇನು ಹೇಳ್ತಾ ಇದ್ರಿ? ಸೊ ನಮ್ಮ ಇದು ಬರೀ ನಮ್ಮ ಇಂಡಿಯನ್ ಪೇರೆಂಟ್ ಒಂದೇ ಅಲ್ಲ, ಪ್ರಪಂಚದಲ್ಲಿ ಇರೋ ಎಲ್ಲ ಪೋಷಕರು ಯೋಚನೆ ಮಾಡೋದು ಒಂದೇ ರೀತಿ, ನನ್ನ ಫುಲ್ಫಿಲ್ಡ್ ವಿಶಸ್ನ ನನ್ನ ಮಕ್ಕಳು ಪೂರೈಸಬೇಕು ಅಂತ. ಈ ಕರ್ಮ ಸೈಕಲ್ ಏನು ಹೇಳುತ್ತಲ್ಲ, ತಂದೆ ಮಾಡಿದ ಕರ್ಮನ ಮಕ್ಕಳು ಸಾಗಿಸ್ಬೇಕು ಅಂತ, ಈ ರೀತಿ ಅವ್ರು ಏನೋ ಆಗಬೇಕು ಅಂತ ಇರ್ತಾರೆ, ಅದು ಮಕ್ಕಳು ಆಗಲಿ ಅಂತ ಬಯಸ್ತಾರೆ. ಈ ರೀತಿ ಮಕ್ಕಳನ್ನ ತುಂಬ ಬಲವಂತವಾಗಿ ಫೋರ್ಸ್ ಮಾಡಿ ಅದರೊಳಗೆ ಹಾಕಿ ನೀನು ಆಗಲೇಬೇಕು, ಇದು ನನ್ನ ಮರ್ಯಾದೆ ಪ್ರಶ್ನೆ ಅನ್ನೋ ರೀತಿ ಮಕ್ಕಳನ್ನ ಬಲವಂತ ಮಾಡಿದವ್ರೆ ಅರ್ಧ ಡ್ರಾಪ್ ಔಟ್ ಆಗೋದು ಹೆಚ್ಚು ಕಮ್ಮಿ. ಸೊ ಅದನ್ನು ಆ ಟೆಂಡೆನ್ಸಿನ ನಮ್ಮ ಪೇರೆಂಟ್ಸ್ನು ಬಿಟ್ಬಿಡಬೇಕು. ಸೊ ದ್ಯಾಟ್ ಐ ವಾಂಟೆಡ್ ಟು ಆ್ಯಡ್ ಆನ್ ಟು ಸರ್ಸ್ ಪಾಯಿಂಟ್. ಎಸ್ ಸರ್, ನನ್ನೊಂದು ಪ್ರಶ್ನೆ ಇದೆ. ನಾನು ಆವಾಗಲೇ ಬ್ರೇಕ್ಗಿಂತ ಮೊದಲು ಹೇಳ್ತಾ ಇದ್ದೆ, AI ಅನ್ನುವಂಥದ್ದು ಬರ್ತಾ ಇದೆ, ಕೃತಕ ಬುದ್ಧಿಮತ್ತೆ ಬರ್ತಾ ಇದೆ. ನೀವು ಅನೇಕ ಕಡೆ ಖಾಸಗಿ ಕಂಪನಿಗಳಲ್ಲಿ ಸಾವಿರ ಜನರನ್ನು ಕೆಲಸದಿಂದ ತೆಗೆದು ಹಾಕಲಾಗ್ತಾ ಇದೆ ಇವತ್ತು. ನಾನು ಆವಾಗಲೇ ಒಂದು ಡಾಟಾ ನೋಡ್ತಾ ಇದ್ದೆ, ಪ್ರತಿ ವರ್ಷ ಭಾರತದಲ್ಲಿ 15 ಲಕ್ಷ ಜನ ಎಂಜಿನಿಯರಿಂಗ್ ಪಾಸ್ ಔಟ್ ಆಗಿ ಬರ್ತಾರೆ. ಈ 15 ಲಕ್ಷ ಜನರ ಪೈಕಿ ಕರ್ನಾಟಕದಲ್ಲಿ 1 ಲಕ್ಷ ಜನ ಇದ್ದಾರೆ. ಇದರಲ್ಲಿ ಕೇವಲ 10% ಜನರಿಗೆ ಮಾತ್ರ ಪದವಿ ಮುಗಿದ ತಕ್ಷಣವೇ ಜಾಬ್ ಸಿಗ್ತಾ ಇದೆ, ಕೇವಲ 10% ಜನರಿಗೆ. ಇದರ ಜೊತೆಗೆ 45% ಎಂಜಿನಿಯರಿಂಗ್ ಪದವೀಧರರು ಮಾತ್ರ ಸ್ಕಿಲ್ಲನ್ನು ಹೊಂದಿದ್ದಾರೆ, ಉಳಿದವರು ಯಾರೂ ಕೂಡ ಸ್ಕಿಲ್ಲನ್ನು ಹೊಂದಿಲ್ಲ ಅನ್ನುವಂಥದ್ದು ಒಂದು ವರದಿ. ಇವತ್ತಿನ ಪರಿಸ್ಥಿತಿಗಳು ಹೀಗಾಗ್ತಾ ಹೋಗೋದಾದರೆ ಔದ್ಯೋಗಿಕ ಜಗತ್ತಿನಲ್ಲಿ ನಾನು ಸರ್ವೈವಲ್ ಆಗೋದು ಹೇಗೆ? ಬರ್ತೀನಿ ಮೇಡಮ್. ಸರ್, ಇದು ಒಂದು ಸರ್ವೆಯನ್ನು ಮಾಡಿದ್ದಾರೆ. ನೀವು ಹೇಳಿದ್ರೆ ತುಂಬ ಚೆನ್ನಾಗಿದೆ ಸ್ಟ್ಯಾಟಿಸ್ಟಿಕ್ಸು. 15 ಲಕ್ಷ ಇಂಜಿನಿಯರ್ಸ್, ಅದು ಕರ್ನಾಟಕದಲ್ಲೇ ಮ್ಯಾಕ್ಸಿಮಮ್. ಕರ್ನಾಟಕ 1 ಲಕ್ಷ ಜನ. ಕರ್ನಾಟಕ ಇಸ್ ಅಂದರೆ ಇಂಜಿನಿಯರಿಂಗ್ ಕ್ಯಾಪಿಟಲ್. ಆಮೇಲೆ ಎಜುಕೇಷನ್ ಇಸ್ ದ ಬೆಸ್ಟ್ ಇಂಡಸ್ಟ್ರಿ ಸರ್. ಇದು ಬ್ಯಾಂಗ್ಳೂರು ಕೂಡ ಇವ್ರು ಹೇಳ್ತಾ ಇದ್ದಂಗೆ ಎಲ್ಲ ಸ್ಕೂಲಲ್ಲಿ ಹೋಗಿ ಇವಾಗ ನೋಡಿ 25 ಜನರು ಫೋಟೋ ಹಾಕಿದ್ದಾರೆ. 74%, 80% ಇದು ಈ ಮಾರ್ಕೆಟಿಂಗ್ ದೊಡ್ಡದ ಸ್ಟಾರ್ಟ್ ಆಯಿತು. ಇಟ್ ಈಸ್ ಎಜುಕೇಷನ್ ಈಸ್ ಎ ಕಮರ್ಷಿಯಲ್ ಇಂಡಸ್ಟ್ರಿ, ಪಾಯಿಂಟ್ ನಂಬರ್ 1. ಓಕೆ. ಎರಡನೇದು ನೀವು ಹೇಳ್ದಂಗೆ ಆ ಸರ್ವೆನಲ್ಲಿ ಹೇಳಿದ್ರಿಂದ ಕ್ವಾಲಿಫಿಕೇಷನ್ ಇದೆ, ಎಲಿಜಿಬಿಲಿಟಿ ಇದೆ, 40% ಮೇಲೆ ಆ ಸ್ಟೂಡೆಂಟ್ಸಲ್ಲಿ ಎಂಪ್ಲಾಯಬಿಲಿಟಿ ಇಲ್ಲ. ಕರೆಕ್ಟ್. ನಾನು ಮೊನ್ನೆ ಒಂದು BMS ಕಾಲೇಜ್ ಆಫ್ ಎಂಜಿನಿಯರಿಂಗ್ಗೆ 4 ಸೆಮೆಸ್ಟರ್ ಮಕ್ಕಳಿಗೆ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಹೋಗಿದ್ದೆ. ಅವರೆಲ್ಲ 4 ಸೆಮೆಸ್ಟರು. ಅವರು ಸಿಲೆಬಸ್ ಓದ್ತಾರೆ, ಸಬ್ಜೆಕ್ಟ್ ಓದ್ತಾರೆ, ಮೇಸ್ಟ್ರು ಟೀಚ್ ಮಾಡ್ತಾರೆ. ಅವರಿಗೆ ಔಟ್ ಆಫ್ ದ ಬಾಕ್ಸ್ ಏನು ಅನ್ನೋದು ಅಕ್ಕಪಕ್ಕ ಅನ್ನೋದು ಏನು ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ನಾನು ಕಲ್ಕಟ್ಟಾಯಿಂದ ಒಂದು ತುಂಬ ಡಾಕ್ಯುಮೆಂಟ್ರಿ ಚೆನ್ನಾಗಿ ಮಾಡಿದ್ದಾರೆ, ಬೋಸು, ಸಾಹಾ ಆ್ಯಂಡ್ ರಾಮನ್, ಅದ್ರ ಬಗ್ಗೆ. ದಯವಿಟ್ಟು ಪ್ರತಿಯೊಬ್ಬ ಶಿಕ್ಷಕ, ಶಿಕ್ಷಕಿ, ವಿದ್ಯಾರ್ಥಿ ಪ್ರತಿಯೊಬ್ಬರು ನೋಡಬೇಕು. ಕೇವಲ 1 ವಾರದ ಹಿಂದೆ ರಿಲೀಸ್ ಆಗಿದೆ ಅದು. ಐನ್ಸ್ಟೀನ್ಗೆ ಈಕ್ವಲೆಂಟ್ ಆದಾಗಿಂತ ಸೈಂಟಿಸ್ಟು ನಮ್ಮ ಭಾರತದಲ್ಲಿದ್ದ ಸರ್, ಬೋಸಾನಿಯನ್ ಥಿಯರಿ ಅಂತೇಳ್ಬಿಟ್ಟು. ಅದೇ ಥರ ಸಾಹಾ ಅನ್ನೋದು ಕೂಡ. ನಮ್ಮಲ್ಲಿ ಯಾವ ಮಕ್ಕಳು ಕೂಡ ಬಡವರು ಅಥವಾ ವೀಕ್ ಅಂತ ಯಾವುದೂ ಇಲ್ಲ. ನಾವು ಅದನ್ನು ಬರೀ ಮಾರ್ಕ್ಸ್ ಅನ್ನೋದಲ್ಲಿ ಪರಿಗಣಿಸಿದ್ರೆ ಅವನು ವೀಕು, ಅವನು ಸ್ಟ್ರಾಂಗು. ಇವಾಗ ತಾನು ಇವರು ಹೇಳಿದ್ದು ನನಗೆ ಒಂಥರ ಅಲ್ಲೋಲ ಕಲ್ಲು ಆಗ್ತಾ ಇದೆ. ವಿ ವಾಂಟ್ ಓನ್ಲಿ ಹಾರ್ಸಸ್, ನಾಟ್ ಡಾಂಕಿ ಅಂತ. ಅಂದರೆ 90 ಮೇಲೆ ಬಂದವನು ಹಾರ್ಸು, 80 ಬಂದರೆ ಡಾಂಕಿ. ಕಥೆಯನ್ನು ಏನ್ರಿ ಅದು? ದಯವಿಟ್ಟು ಇಂಥದ್ದನ್ನು ಮಾಡಬಾರ್ದು. ಅದನ್ನೇ ಮಕ್ಕಳನ್ನ ಹೇಳ್ಬಿಟ್ಟು ಬಂದೆ. ನೀವು ಇವಾಗ ಸೆಕೆಂಡ್ ಇಯರ್ಗೆ ಬಂದಿದ್ದೀರಾ, ನೀವು ಒಂದು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ನೀವು ಪ್ಯೂರ್ ಮೆಕ್ಯಾನಿಕಲ್ ಅಲ್ಲ, ಪ್ಯೂರ್ ಎಲೆಕ್ಟ್ರಿಕಲ್. ಇವಾಗ ನೀವು ಜಾಬ್ ಡಿಸೈಡ್ ಮಾಡ್ಕೊಳ್ಳಿ, ಯಾವ ಸೆಕ್ಟರಲ್ಲಿ ನೀವು ಹೋಗಬೇಕು ಅಂತ. ಅಲ್ಲರಿ ನಾನು ಇವಾಗ ಊರು ಪ್ರಯಾಣ ಮಾಡಬೇಕು, ಮೈಸೂರು ಹೋಗ್ಬೇಕು ಅಂದರೆ ಕೆಂಗೇರಿ ಕಡೆ ಹೋಗ್ಬೇಕು. ಅದು ಬಿಟ್ಟು ನೆಲಮಂಗ್ಲಕ್ಕೆ ಹೋದರೆ ಅದು ಹೋಗುತ್ತಾ? ಮೈಸೂರಿಗಿಲ್ಲ. ನೀವು ವಾಟ್ ಯು ಆರ್ ಡಿಸೈಡೆಡ್, ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್. ಅದಕ್ಕೇನು ಹೇಳೋದು, ಪ್ಲಾನ್ ಯುವರ್ ವರ್ಕ್ ಆ್ಯಂಡ್ ವರ್ಕ್ ಯುವರ್ ಪ್ಲಾನ್. ಈ ಮಕ್ಕಳಿಗೆ ಅದನ್ನು 8th ಸ್ಟ್ಯಾಂಡರ್ಡ್ ಲೆವೆಲ್ಲೇ, ಈ ಕೆರಿಯರ್ ಕೌನ್ಸಿಲಿಂಗ್ ಅನ್ನೋದು SLC ಆದಮೇಲೆ PUC ಆದಮೇಲೆ ಅಲ್ಲ ರೀ, 8th ಸ್ಟ್ಯಾಂಡರ್ಡ್ ಬರೋಷ್ಟೊತ್ತಿಗೆ ಅದನ್ನು ಮಾಡ್ತು ಅಂತ ಹೇಳಿದ್ರೆ ಆ ಕೌನ್ಸಿಲಿಂಗ್ ಅನ್ನೋದು 10ಕ್ಕೆ 8 ಮಕ್ಕಳು ಈ ಪರಿಸ್ಥಿತಿಗೆ ಬರಲ್ಲ ಅಂತ ಹೇಳಿದ್ವಿ. ಈವನ್ ಆರ್ಟ್ಸ್ ಮಾಡಿದವರು ಕೂಡ. ಇವಾಗ ನನ್ನ ಮೊಮ್ಮಗಳೇ ಇದ್ದಾಳೆ, ಅವಳು SLC ಇವಾಗ ಬಂದಿದ್ದಾಳೆ. ಅವಳು ಪೇಂಟಿಂಗು ಮಾಡ್ತಾಳೆ, ಡ್ಯಾನ್ಸಿಂಗು ಮಾಡ್ತಾಳೆ, ಭರತನಾಟ್ಯನೂ ಹೋಗ್ತಾಳೆ, ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಇದು ಇವಾಗ ತಾನೇ ನಮ್ಮ ಸಹೋದ್ಯೋಗಿ ಹೇಳಿರೋ, ಸರ್ ನನ್ನ ಮಕ್ಕಳು ಯಾವ ಟ್ಯೂಷನ್ಗೂ ಕಳಿಸಿಲ್ಲ, 91% ಅಂತ ಹೇಳಿದ್ರು. ನಾವು ನೋಡಿದ್ರೆ 3 ಸಬ್ಜೆಕ್ಟಲ್ಲೂ ಸೇರಿ 90 ಅಂತ ತಗೊಂಡ್ರಲ್ಲ ನಾವು ಓದಿದಾಗ.
ಸೊ ಈಗಿನ ಮಕ್ಕಳು ಬಿಕಾಸ್ ಆಫ್ ಎಕ್ಸ್ಪೋಜರ್, ಇವಾಗ 2010 ಪ್ಯಾಂಡಮಿಕಲ್ಲಿ ಬಂದಾಗ ವೆಬಿನಾರು ಆ ಥರ ಎಲ್ಲ ಕಲಿತು ಅವರು ನಮಗಿಂತ ಬುದ್ಧಿವಂತರಾಗಿದ್ದಾರೆ. 8th ಸ್ಟ್ಯಾಂಡರ್ಡ್ ಲೆವೆಲ್, ಹೈಸ್ಕೂಲ್ ಲೆವೆಲ್ಗೆ ನೀವು ಕೆರಿಯರ್ ಕೌನ್ಸಿಲಿಂಗ್ ಬಟ್ ನೀವು ರಿಸಲ್ಟನ್ನು ಕಂಪೇರ್ ಮಾಡ್ತಿದ್ದೀರಾ ಸರ್. ನಮ್ಮ ಅವಧಿಯಲ್ಲಿ ಹೀಗಿತ್ತು, ಇವರು ನಿಮ್ಮ ಅವಧಿಯಲ್ಲಿದ್ದಂಥ ಅವಕಾಶಗಳಿಗೂ ಇವತ್ತಿನ ಅವಧಿಯಲ್ಲಿರುವಂಥ ಅವಕಾಶಗಳು ಮತ್ತು ಸ್ಪರ್ಧಾತ್ಮಕತೆಗೆ ಕಂಪೇರ್ ಮಾಡೋದಾದರೆ ಸರ್, ಆಪರ್ಚುನಿಟೀಸ್ ಆರ್ ಮಚ್ ಮೋರ್. ಎಸ್, ಖಂಡಿತ. ಇವಾಗ ದೊಡ್ಡದಾಗಿ ಏನೋ MBA ಹಾರ್ವರ್ಡ್ ಅಂದ್ಬಿಟ್ಟು ಇವಾಗ ರಮೇಶ್ ಹೋಟ್ಲ್ ಓಪನ್ ಮಾಡಲ್ವಾ? ಹೌದೌದು. ಅದೀಗ MBA ಮಾಡ್ಬೇಕಾಯ್ತಾ ಅಂದ್ರೆ ಹೋಟೆಲ್, ಇವಾಗ ನಾವು ಉಡುಪಿ ಹೋಟ್ಲು ದರ್ಶಿನಿ ಏನು ಕೇಳಿಲ್ವಾ? ಕರೆಕ್ಟ್ ಸರ್, ಡಿಗ್ರಿ ಆಗಲಿ ಏನೇ ಆಗಲಿ ಅದು ಒಂಥರ ಬರೀ ಪಾಸ್ಪೋರ್ಟ್ ಥರ ಅಷ್ಟೇ. ನೀ ಆ ವಿದ್ಯೆನ ಒಂದು ಬೇಸ್ ಅಂತ ಇಟ್ಕೊಂಡು ಏನು ವೃತ್ತಿನೋ ಅಥವಾ ನೀವೇನು ಪ್ರೊಫೆಷನ್ ಮಾಡ್ಕೊಳ್ತೀರ ಅದು ನಿಮ್ಮ ಬುದ್ಧಿವಂತಿಕೆ, ಅದು ನಿಮ್ಮ ಚಾಕಚಕ್ಯತೆ ಅಂತ ಹೇಳ್ತೀನಿ. ಇವಾಗ ಎಷ್ಟೋ ಜನ ಟೆಕ್ನಿಷಿಯನ್ಗಳು ಇವಾಗ KEB ಇದೆ, ನಮಗೆಲ್ಲ ಪವರ್ ಕೊಡೋರು ಟೆಕ್ನಿಷಿಯನ್ ಅವರೆಲ್ಲ ಏನು ಡಿಗ್ರಿನೇ ಆಗಬೇಕಾ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿರ್ತಾರೆ? ಇಲ್ಲ. ಇವಾಗ ನೀವು ಹೇಳ್ತಾ ಇರೋದು ಆ ಪರ್ಸೆಂಟೇಜ್ ಆಫ್ ಪಾಸು 1 ಲಕ್ಷ ಜನ, ಇವಾಗ ಎಲ್ಲ ಕಡೆ ಇಂಡಸ್ಟ್ರಿಯಲ್ಲಿ ವಿ ವಾಂಟ್ ಓನ್ಲಿ ಟ್ರೇಡ್ಸ್ಮನ್ ಅಂತ ಹೇಳ್ತಾರೆ, ಎಂಜಿನಿಯರ್ ಅಂತ ಎಲ್ಲೂ ಕೇಳಲ್ಲ. ಯಾತಕ್ಕೆ? ಒಬ್ಬ ಎಂಜಿನಿಯರ್ನ ಎಂಪ್ಲಾಯ್ ಮಾಡ್ಕೊಂಡ್ರೆ ಅವ್ನು 6 ತಿಂಗಳು 1 ವರ್ಷ ಅವನಿಗೆ ತರಬೇತಿ ಕೊಡಬೇಕು. ಬರೀ SLC ಮಾಡಿ ಟ್ರೇಡ್ಸ್ಮನ್ ಸ್ಟ್ರೇಟ್ ಅವೇ ಒಂದು ಜಾಬಲ್ಲಿ ಬರ್ತಾನೆ. ಬರ್ತೀನಿ ಮೇಡಮ್, ಬರ್ತೀನಿ ಪ್ಲೀಸ್ ಬರ್ತೀನಿ ಸರ್. ಕೌಶಲ್ಯ ಮತ್ತು ಸೃಜನಶೀಲತೆ 2 ಆಪ್ಷನ್ ಇದೆ. ಕೌಶಲ್ಯನೇ ಇರಬೇಕು, ಸೃಜನಶೀಲತೆನೇ ಇರಬೇಕು. ಈ ವಿಚಾರದಲ್ಲಿ ಈಗ ನಮ್ಮ ಪೇರೆಂಟ್ಸ್ ಮೈಂಡ್ಸೆಟ್ ಹೆಂಗಿದೆ ಅಂತ ಹೇಳಿದ್ರೆ, ನನ್ನ ಆಸಕ್ತಿ ಯಾವುದೋ ಒಂದು ನೃತ್ಯ ಇದೆ ಅಂತ ಹೇಳಿದ್ರೆ ಸಹಜವಾಗಿ ಅದು ಕಳಿಸೋದಿಲ್ಲ. ಬಿಕಾಸ್ ನಮಗೊಂದು ಯಾವುದೋ ಒಂದು ಜಾಬ್ ಬೇಕಾಗಿದೆ. ಸರ್ ಅವಾಗಲೇ ಹೇಳ್ತಾ ಇದ್ರು ಉದ್ಯಮಿಗಳಾಗಬೇಕು, ಉದ್ಯೋಗದಾತರಾಗಬೇಕು. ಹೌದು, ಕನಸಿದೆ, ನಾವೆಲ್ಲ ಮಾತನಾಡ್ತೀವಿ. ಬಟ್ ಇವತ್ತಿನ ಪೇರೆಂಟ್ಸ್ಗೆ ನನ್ನ ಮಗನಿಗೆ ತಿಂಗಳಿಗೆ ಸಂಬಳ ಬೇಕು ಅನ್ನುವಂತಹ ಒಂದು ಕೆಲವೊಂದಿಷ್ಟು ಮೈಂಡ್ಸೆಟ್ಗಳು ಇವತ್ತು ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿದೆ. ಯಾಕಂದರೆ ಕೌಶಲ್ಯ ಮತ್ತು ಸೃಜನಶೀಲತೆ ಈ ವಿಚಾರದಲ್ಲಿ ಸೆಲೆಕ್ಷನ್ ಪ್ರೊಸೆಸ್ಸು. ಓಕೆ ನೋಡಿ, ಪೇರೆಂಟ್ಸ್ ಮತ್ತು ಮಕ್ಕಳು ಯಾರು ನೋಡ್ತಾ ಇದ್ದೀರಾ, ಡ್ರೋನ್ ಪೈಲಟ್ ಅಂತ ಒಂದು ಜಾಬ್ ಇದೆ. ಓಕೆ, ಡ್ರೋನ್ನ ಯೂಸ್ ಮಾಡಿ ಕೆಲಸ ಮಾಡಬೇಕು. ಇದು ಫ್ಯೂಚರ್. ಇದು ಡ್ರೋನ್ ಎಲ್ಲಿತ್ತು 10 ವರ್ಷ ಹಿಂದ್ಗಡೆ, ಇವಾಗ ಎಲ್ಲಿದೆ? ಹಳ್ಳಿ ಕಡೆ ಮದುವೆಯಲ್ಲೂ ಡ್ರೋನ್ ಇದೆ ಇವಾಗ. ಹೌದು, ಕರೆಕ್ಟ್. ಅದೇ ರೀತಿ ಅಗ್ರಿಕಲ್ಚರ್ ಎಲ್ಲ ಕಡೆ ಇದೆ. ವಿಡಿಯೋ ಎಡಿಟಿಂಗ್ ಎಷ್ಟು ದೊಡ್ಡ ವಿಷಯ ಇದು. ಹೌದು, ಇವಾಗ ನಾವು ಎಲ್ಲರೂ ಹೋಗೋದು ಯೂಟ್ಯೂಬ್ ಸರ್ಚ್ ಮಾಡೋಕ್ಕೆ. ಕರೆಕ್ಟ್. ಎಲ್ಲಿ ಇವಾಗ ಇಂಡಸ್ಟ್ರಿಯಲ್ಲಿ ಹೊಸ ಒಂದು ಟ್ರೆಂಡ್ ಶುರುವಾಗಿದೆಯೋ ಅದರಲ್ಲಿ ಹೋಗೋಕ್ಕೆ ಯಾವ ದಾರಿ ನೀವು ಅನುಕೂಲವಾಗಿ ಮಾಡಬಹುದು ಅದನ್ನು ಪ್ಲ್ಯಾನ್ ಮಾಡಿ ಹೋಗಿ. ಪ್ಲೀಸ್ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ನಾವು ಹೇಳ್ತೀವಿ. ಸರ್ ಹೇಳಿದ್ರು ಆರ್ಟ್ಸ್ ಬಗ್ಗೆ. ಫಾರಿನ್ ಲ್ಯಾಂಗ್ವೇಜ್ ಸರ್, ನಿಮಗೆ ಸ್ಪ್ಯಾನಿಷು, ಅರಬಿಕ್ಕು, ಜರ್ಮನ್ನು, ಚೈನೀಸು, ಜಾಪನೀಸು ಕಲ್ತ್ಕೊಂಡ್ಬಿಟ್ರೆ ವರ್ಕ್ ಫ್ರಮ್ ಎನಿವೇರ್ ತಿಂಗಳಿಗೆ 1.5 ಲಕ್ಷ ಬರುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಸರ್ ಹೇಳ್ದಂಗೆ OECD ಕಂಟ್ರೀಸ್ ಯುರೋಪಲ್ಲಿ 5th ಸ್ಟ್ಯಾಂಡರ್ಡಲ್ಲಿ ದೇ ಇಂಟ್ರಡ್ಯೂಸ್ ಕರಿಯರ್ ಕೌನ್ಸಿಲಿಂಗ್. ನಮ್ದಲ್ಲಿ ಹೆಂಗಂದ್ರೆ 10th ಆದ್ಮೇಲೆ ದೇ ವಿಲ್ ಥಿಂಕ್ ಟೋಟಲಿ ಏನ್ ಮಾಡಬೇಕು ಅಂತ ಅವಾಗ ವಿಚಾರ ಹಂಗಿರಬಾರ್ದು. ಆಕ್ಚುಲಿ ಬೈ 6th 7th ಮಕ್ಕಳಿಗೆ ಗೊತ್ತಾಗಿರ್ಬೇಕು ವರ್ಲ್ಡ್ ಅಲ್ಲಿ ಜನ ದುಡ್ಡು ಮಾಡಕ್ಕೆ ಏನ್ ಮಾಡ್ತಾರೆ. ಸ್ಟ್ಯಾಂಡ್ ಅಪ್ ಕಾಮಿಡಿನೂ ಮಾಡ್ಬೋದು. ಹೌದು, ಅದ್ರಲ್ಲಿ ಏನು ಕಷ್ಟ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ವಾ ದಟ್ ಯು ಕ್ಯಾನ್ ಸ್ಟ್ಯಾಂಡ್ ಅಂಡ್ ಡೂ ಇಟ್ ಅಂತ. ಸೊ ನನ್ನ ಪ್ರಕಾರ ಈ ವರ್ಷ ಯಾವ ಮಕ್ಕಳಿಗೆ ಸರ್, ಅದಕ್ಕಾಗಿನೇ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಈ ಸ್ಟಾರ್ಟ್ಅಪ್ ಅನ್ನುವಂಥ ಪರಿಕಲ್ಪನೆ ಬಂದಿರೋದಲ್ವಾ ಸರ್? ನಮ್ಮ ಹತ್ರ ಇರುವ ಸ್ಟಾರ್ಟ್ಅಪ್ ಸರ್, ಇಟ್ ಈಸ್ ದಿ ನ್ಯಾಸ್ಕಾಮ್ ಅಂತ ಇದೆಯಲ್ಲ ಸರ್, ಅದರದ್ದು ಸೆಂಟರ್ ಇದೆ ಬೆಂಗಳೂರಲ್ಲಿ. ಇಡೀ ದೇಶದಿಂದ ಇಲ್ಲಿ ಬಂದು ಅಲ್ಲಿಂದ ಫಂಡ್ ತಕೊಂಡು ಸುಮಾರು ಜನ ಸ್ಟಾರ್ಟ್ಅಪ್ ಮಾಡಿ ಅದನ್ನ ಗ್ರೋ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಮಕ್ಕಳೇ ಗೊತ್ತೇ ಇಲ್ಲ. ಯಾಕೆಂದ್ರೆ ನಾವು ಪೇರೆಂಟ್ಸ್ ಆಗಿ ಮಕ್ಕಳನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀವಿ, ನಾವು ಅವ್ರಿಗೆ ಒಂದು ಕಡೆ ಎಲ್ಲಿ ಸ್ಟಾರ್ಟ್ಅಪ್ ನಡೀತಾ ಇದೆ ಆ ಸೆಂಟರ್ಸ್ ಕರ್ಕೊಂಡು ಹೋಗಲ್ಲ. ಇಲ್ಲಿ ಪೇರೆಂಟ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅವರು ಮಕ್ಕಳಿಗೆ ಎಕ್ಸ್ಪೋಜರ್ ಕೊಡಬೇಕು, ಅವ್ರು ನೋಡಬೇಕು ವಿಶ್ವನ. ಎವ್ರಿಥಿಂಗ್ ಕೆನಾಟ್ ಬಿ ನ್ಯೂಸ್ ಅಂಡ್ ಹಿಯರ್ಸೆ ಸರ್. ಅಲ್ವಾ? ಎಸ್ ಮೇಡಮ್, ಕೊನೆಯದ ನೀವೇನೋ ಹೇಳ್ತಾ ಇದ್ರಿ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ನೀವು ಒಂದು ಮಗುನ ಕೇಳಿ ನೋಡಿ, ಒಂದೊಂದು ಏಜ್ನಲ್ಲಿ ಮಗು ಒಂದೊಂದು ಕರಿಯರ್ನ ಹೇಳುತ್ತೆ. ಕಮ್ಯುನಿಟಿ ವರ್ಕರ್ಸ್ನ ನಾವು ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀವಿ ಕರಿಕ್ಯುಲಮಲ್ಲಿ, ಮಗುಗೆ ಮೊದಲು ಟೀಚರ್ ಆಗಬೇಕು ಅಂತಿರುತ್ತೆ, ಆಗಬೇಕು ಅಂತ ಅಂದಿರುತ್ತೆ, ನಾನು ಜೆನಿಟರ್ ಆಗಬೇಕು ಅಂತ ಕೂಡ ಹೇಳಿರುತ್ತೆ. ಅದು ಎಲ್ಲರೂ ಹೇಳೋವಂಥದ್ದು. ಬಟ್ ಬರ್ತಾ ಮಕ್ಕಳು ದೊಡ್ಡವರಾಗ್ತಾ ದೇ ಸ್ಟಾರ್ಟ್ ಚೂಸಿಂಗ್ ಕರಿಯರ್ಸ್ ವಿಚ್ ವಿಲ್ ಬ್ರಿಂಗ್ ಸ್ಟೇಚರ್. ನಾನು
ಎಲ್ಲ ಮಕ್ಕಳು ಹೇಳೋದು ಏನು ದಟ್ ನಾನು ಆಕಾಶಕ್ಕೆ ಹೋಗಬೇಕು, ಕಲ್ಪನಾ ಚಾವ್ಲಾ ಥರ ಆಗಬೇಕು, ನಾನು ಸೈಂಟಿಸ್ಟ್ ಆಗಬೇಕು, DRDOಗೆ ಹೋಗಬೇಕು. ಬರ್ತಾ ಬರ್ತಾ ಅವ್ರ ಕನಸುಗಳು ಎಟ್ಕೋ ರೀತಿನಲ್ಲಿ ಇರೋದಿಲ್ಲ. ಕರೆಕ್ಟ್. ಬರ್ತಾ ಬರ್ತಾ ನಾನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಬೇಕು, ಯಾವಾಗ ಮಗು ಗಮನಕ್ಕೆ ಈ ಸ್ಟ್ಯಾಚರ್ ಅನ್ನೋದು ಬಂದ್ಬಿಡುತ್ತೋ ಅವ್ರ ಕನಸುಗಳು ಕೂಡ ಬದಲಾಗೋಗ್ಬಿಡುತ್ತೆ. Yes, ma'am. ಸೊ ಈ ಸಣ್ಣದು ಬೆಳೆಯುವ ಕುಡಿ ಮೊಳಕೆಯಲ್ಲಿ ಅನ್ನೋದಕ್ಕೆ ಸಣ್ಣದಿದ್ದಾಗಲೇ ತಂದೆ ತಾಯಿ ಈ ಮಗುಗೆ ಎಲ್ಲದಕ್ಕೂ ಎಕ್ಸ್ಪೋಜರ್ ಕೊಟ್ಟು ಯಾವುದ್ರೊಳಗೆ ಮಗು ಚೆನ್ನಾಗಿ ಮಾಡ್ತಾ ಇದ್ದಾಗ ವ್ಯಾನ್ ಗೋ ಅಂತ ಒಬ್ಬ ಇಂಪಾರ್ಟೆಂಟ್ ಆರ್ಟಿಸ್ಟ್ ಆತ ಹೇಳಿದ್ದ, ಎಲ್ಲ ಮಕ್ಕಳು ಹುಟ್ಟಿದಾಗ ಆರ್ಟಿಸ್ಟ್, ಬರ್ತಾ ಬರ್ತಾ ದೇ ರಿಫ್ಯೂಸ್ ಟು ಬಿ ದ್ಯಾಟ್. ಯಾಕಂದ್ರೆ ಆರ್ಟ್ ವಿಲ್ ನಾಟ್ ಬ್ರಿಂಗ್ ಮನಿ. Yes. ಸೊ ಈಗೇನಾಗಿದೆ, ವಿಶ್ವದಲ್ಲಿ ಲಕ್ಷಾಂತರ ಗಟ್ಟಲೆ ಪ್ರೊಫೆಷನ್ ಇದೆ. ನೀವು ಇಫ್ ಯು ಆರ್ ಸ್ಕಿಲ್ಡ್ ಇನ್ ಇಟ್ ಅಂದ್ರೆ ನೀವು ಯಾವ್ದ್ರೊಳಗಾದ್ರೂ ದುಡ್ಡು ಮಾಡ್ಬೋದು. ಮನಿ ಇಸ್ ಆಲ್ವೇಸ್ ಅ ಬೈ ಪ್ರಾಡಕ್ಟ್. ನಿಮ್ಮಲ್ಲಿರುವಂತಹ ಕೌಶಲ್ಯ ನಿಮ್ಮ ಬದುಕನ್ನ ವೃದ್ಧಿಸುತ್ತೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ನೀವೇ ಒಂದು ಎಕ್ಸಾಂಪಲ್ Correct, ಅಲ್ವಾ? correct. Okay. ಫಾರ್ ಎಕ್ಸಾಂಪಲ್, Yes. ನೀವು ಇಲ್ಲಿ ಏನೇನೋ ಮಾಡಿ ಇಲ್ಲಿ ಬಂದು ಕೂತ್ಕೊಂಡು ನನಗೆ ಮಾತಾಡೋ ಕೌಶಲ್ಯ ಇದೆ ಅಂತ ಕೂತ್ಕೊಂಡಿರೋದಕ್ಕೆ Yes, ನೀವು ma'am. ಎಲ್ಲಿದ್ದೀರಾ ಈಗ? ಅದಕ್ಕೆ ನಮ್ಮಂತವ್ರನ್ನು ಕರ್ಸಿದ್ದೀರಾ. ಎಕ್ಸಾಕ್ಟ್ಲಿ ರೈಟ್. ಅದನ್ನ ರೆಕಗ್ನೈಸ್ ಮಾಡಿ ಕೌಶಲ್ಯ ಇರ್ಲಿ ಅನ್ನೋದು ನಿಮ್ಮ ಆಶಯ. ಆ ಕೌಶಲ್ಯನ ರೆಕಗ್ನೈಸ್ ಮಾಡುವಂತ ಗುರುತರವಾದ ಜವಾಬ್ದಾರಿ ಬರೀ ಪೋಷಕರಲ್ಲ, ಶಿಕ್ಷಕರಿಗೂ ಇದೆ. ಇಂಜಿನಿಯರ್ ಸರ್ ಕ್ವಾಲಿಫಿಕೇಶನ್. ನಾನು ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಅಂಕಗಳು ಬದುಕನ್ನ ನಿರ್ಧರಿಸೋದಿಲ್ಲ. ಬದುಕಿಗೆ ಸಾಕಷ್ಟು ಅವಕಾಶಗಳಿದೆ. ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಬದುಕು ಉತ್ತಮ ಆಗುತ್ತೆ ಅನ್ನೋದು ಇವತ್ತಿನ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿನ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.